ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಸೆಪ್ಟೆಂಬರ್ ತಿಂಗಳ 28ನೇ ತಾರೀಕು ಆದಿತ್ಯವಾಸರ ಅಂದರೆ ಭಾನುವಾರ. ಈ ಭಾನುವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದೃತು ಆಶ್ವಯುಜ ಮಾಸ ಶುಕ್ಲ ಪಕ್ಷದ ಷಷ್ಠಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 2 ನಿಮಿಷದವರೆಗೆ ಇರಲಿದೆ. ನಂತರ ಸಪ್ತಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ. ಇದು ಈ ದಿನ ರಾತ್ರಿ 12 ಗಂಟೆ 51 ನಿಮಿಷದವರೆಗೆ ಇರಲಿದೆ. ನಂತರ ಮೂಲ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ತೈತಿಲ. ಇದು ಈ ದಿನ ಮಧ್ಯಾಹ್ನ 2 ಗಂಟೆ 28 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಗರಜ ಆರಂಭ ಆಗುತ್ತೆ. ಈ ದಿನದ ಯೋಗ ಆಯುಷ್ಮಾನ್ ಯೋಗ. ಇದು ಈ ದಿನ ರಾತ್ರಿ 12 ಗಂಟೆ 32 ನಿಮಿಷದವರೆಗೆ ಇರಲಿದೆ. ನಂತರ ಸೌಭಾಗ್ಯ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪಶ್ಚಿಮ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕನ್ಯಾ, ಚಂದ್ರ ಇರುವಂಥ ರಾಶಿ ವೃಶ್ಚಿಕ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಸಂಜೆ 4 ಗಂಟೆ 44 ನಿಮಿಷದಿಂದ ಸಂಜೆ 6 ಗಂಟೆ 15 ನಿಮಿಷದವರೆಗೆ. ಉಳಿಕ ಕಾಲ ಈ ದಿನ ಅಪರಾಹ್ನ 3 ಗಂಟೆ 14 ನಿಮಿಷದಿಂದ ಸಂಜೆ 4 ಗಂಟೆ 44 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 13 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 44 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಅಪರಾಹ್ನ 4 ಗಂಟೆ 35 ನಿಮಿಷದಿಂದ ಸಂಜೆ 5 ಗಂಟೆ 23 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 47 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 35 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಸಂಜೆ 6 ಗಂಟೆ 4 ನಿಮಿಷದಿಂದ ರಾತ್ರಿ 7 ಗಂಟೆ 51 ನಿಮಿಷದವರೆಗೆ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 8 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 15 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಮಿಥುನ, ಕನ್ಯಾ, ವೃಶ್ಚಿಕ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ರವಿ. ರವಿ ಅಂತ ಹೇಳಿದ್ರೆ ರಾಜನೀತಿಗೆ ಕಾರಕನಾಗಿರುವಂಥವನು, ಆಡಳಿತಕ್ಕೆ ಕಾರಕ. ಹಾಗಾಗಿ ಆಡಳಿತವನ್ನು ನಡೆಸ್ತಾ ಇರುವಂತಹ ರಾಜಕಾರಣಿಗಳಿಗೆ ಈ ದಿನ ತುಂಬಾ ಚೆನ್ನಾಗಿದೆ. ನಿಮ್ಮ ಯಾವುದೇ ಚಟುವಟಿಕೆಗಳನ್ನು ಆರಂಭ ಮಾಡಿ, ನಿಮ್ಮ ಪ್ರಯಾಣವನ್ನು ಪ್ರಾರಂಭ ಮಾಡಿ ಒಳ್ಳೆಯ ಫಲಿತಾಂಶಗಳು ನಿಮಗೆ ಈ ದಿನ ಸಿಕ್ಕತ್ತೆ. ಹಾಗೆ ರಾಜಕಾರಣಿಗಳಿಂದ ನಿಮಗೆ ಯಾವುದೇ ರೀತಿಯ ಸಹಾಯ ಸಹಕಾರಗಳು ಬೇಕು, ಗಣ್ಯರಿಂದ ಸಹಕಾರ ಬೇಕು, ಅವರನ್ನ ಭೇಟಿ ಮಾಡಬೇಕು, ಸರ್ಕಾರದ ಮಟ್ಟದ ಅಧಿಕಾರಿಗಳನ್ನ ಭೇಟಿ ಮಾಡಬೇಕು. ಈ ಒಂದು ಕೆಲಸ ಕೂಡ ಈ ದಿನ ಮಾಡಬಹುದು, ಒಳ್ಳೆಯದಾಗತ್ತೆ. ಹಾಗೆ ರವಿ ಸರ್ಕಾರಕ್ಕೆ ಕಾರಕ.
ಹಾಗಾಗಿ ಸರ್ಕಾರದ ಉನ್ನತ ಅಧಿಕಾರಿಗಳಿಗೂ ಕೂಡ ಈ ದಿನ ತುಂಬ ಅನುಕೂಲತೆಗಳು, ಸೂಕ್ತವಾದಂತಹ ಒಂದು ಲಾಭಗಳು ಸಿಕ್ಕುವಂಥ ಸಂದರ್ಭ ಇದೆ. ಹಾಗೆ ಈ ರವಿಯನ್ನ ಪಿತೃಕಾರಕ, ಪುತ್ರಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ತಂದೆ ಮಕ್ಕಳಿಗೆ ಈ ದಿನ ಒಂದು ಒಳ್ಳೆಯ ಒಡನಾಟ ಇರುತ್ತೆ, ಪರಸ್ಪರರಲ್ಲಿ ಒಂದು ಒಳ್ಳೆಯ ತಿಳುವಳಿಕೆ ಮೂಡುವಂಥ ಸಂದರ್ಭ. ಹಾಗಾಗಿ ಈ ರವಿವಾರದಂದು ಕುಟುಂಬದ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ತುಂಬ ಪ್ರಶಸ್ತವಾಗಿರುವಂಥ ಸಮಯ. ಅದರಲ್ಲೂ ಈ ದಿನ ಇರುವಂಥ ಗುರುಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಅದು ನಿಮಗೆ ಉತ್ತಮವಾದಂಥ ಒಂದು ಫಲವನ್ನು ತಂದು ಕೊಡುತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 9 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 10 ನಿಮಿಷದವರೆಗೆ, ಇನ್ನು ಸಂಜೆ 6 ಗಂಟೆ 11 ನಿಮಿಷದಿಂದ ರಾತ್ರಿ 7 ಗಂಟೆ 10 ನಿಮಿಷದವರೆಗೆ, ಹಾಗೆ ರಾತ್ರಿ 1 ಗಂಟೆ 9 ನಿಮಿಷದಿಂದ ರಾತ್ರಿ 2 ಗಂಟೆ 9 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂತಹ ಶನಿ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ರಾಜಕಾರಣಿಗಳು ನಿಮ್ಮ ಯಾವುದೇ ಚಟುವಟಿಕೆಗಳನ್ನ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಹಾಗೆ ಕಬ್ಬಿಣ ಮತ್ತೆ ಕಲ್ಲಿನ ವ್ಯಾಪಾರಿಗಳಿಗೂ ಕೂಡ ಈ ದಿನ ಅಷ್ಟೊಂದು ಅನುಕೂಲ ಇಲ್ಲ. ವ್ಯಾಪಾರ ವ್ಯವಹಾರದ ವಿಸ್ತರಣೆಯಲ್ಲಿ ಅಥವಾ ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಮಯದಲ್ಲಿ ಶನಿ ಹೋರ ಇದೆಯೇ ಅನ್ನುವಂಥದ್ದನ್ನು ನೋಡಿ. ಏಕೆಂದರೆ ಶನಿ ಹೋರ ನಿಮಗೆ ಫೇವರಬಲ್ ಆಗಿ ಇರಲ್ಲ. ಹಾಗೆ ಈ ದಿನದಲ್ಲಿ ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಹಿರಿಯರನ್ನ ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೆ ಆದಷ್ಟು ಶನಿ ಹೋರವನ್ನು ಅವಾಯ್ಡ್ ಮಾಡಿ. ಇದು ಈ ದಿನ ಬೆಳಿಗ್ಗೆ 10 ಗಂಟೆ 9 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 9 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 10 ನಿಮಿಷದಿಂದ ಸಂಜೆ 6 ಗಂಟೆ 10 ನಿಮಿಷದವರೆಗೆ, ಹಾಗೆ ರಾತ್ರಿ 12 ಗಂಟೆ 10 ನಿಮಿಷದಿಂದ ರಾತ್ರಿ 1 ಗಂಟೆ 9 ನಿಮಿಷದವರೆಗೆ ಶನಿ ಹೋರ ಇರುವಂತಹ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ. ಒಳ್ಳೆಯ ಸಮಯ ಯಾವುದು ಅದನ್ನು ತಿಳ್ಕೊಳ್ಳಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡಿ ಒಳ್ಳೆಯ ಫಲ ನಿಮಗೆ ಲಭ್ಯವಾಗುತ್ತೆ. ನೀವು ಅಂದುಕೊಂಡಂತಹ ಒಂದು ಫಲಿತಾಂಶವನ್ನು ನಿಮ್ಮ ಒಂದು ಪ್ರಯತ್ನದಿಂದ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆಯದಾಗುತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ನವರಾತ್ರಿಯ 7ನೇ ದಿನ ಇದು. ಹಾಗಾಗಿ ಇಲ್ಲಿ ಶಾರದೀಯ ನವರಾತ್ರಿಯ 7ನೇ ದಿನ ದುರ್ಗಾದೇವಿಯ 7ನೆಯ ರೂಪವಾದಂತಹ ಕಾಳಿದೇವಿಯನ್ನ ಪೂಜೆ ಮಾಡ್ತಾರೆ. ಆದ್ದರಿಂದಲೇ ಈ ದಿನವನ್ನ ಕಾಳರಾತ್ರಿ ದಿನ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇಲ್ಲಿ ಬಹಳ ವಿಶೇಷ ಅಂತ ಹೇಳಿದ್ರೆ ನವರಾತ್ರಿಯ ಸಪ್ತಮಿಯ ತಿಥಿ ಕೂಡ ಈ ಸಂದರ್ಭದಲ್ಲಿ ಬರುವಂಥದ್ದು. ಹಾಗಾಗಿ ಈ ದಿನವೇ ಸರಸ್ವತಿಯನ್ನು ಆವಾಹನೆ ಮಾಡುವಂಥದ್ದು ಕೂಡ ಇರುತ್ತೆ. ಇನ್ನು ದುರ್ಗಾದೇವಿಯ ಭಯಾನಕ ರೂಪದಲ್ಲಿ ಕಾಳರಾತ್ರಿ ಪ್ರಮುಖವಾಗಿದ್ದಂಥ ಒಂದು ರೂಪ. ದುರ್ಗಾದೇವಿಯ ನೈಜ ರೂಪಕ್ಕಿಂತಲೂ ಕೂಡ ಕಾಳರಾತ್ರಿ ದೇವಿ ಅಥವಾ ಕಾಳಿ ದೇವಿಯ ರೂಪ ಘೋರವಾಗಿರುವಂಥದ್ದು. ಎಂಥವರನ್ನು ಕೂಡ ಭಯದಲ್ಲಿ ಮುಳುಗಿಸುವಂಥ ಒಂದು ರೂಪ ಇದು. ಹಾಗಾಗಿ ರಾಕ್ಷಸರು ಕೂಡ ದುರ್ಗಾದೇವಿಯ ಈ ರೂಪವನ್ನು ನೋಡೇ ನಡುಗಿ ಹೋಗ್ತಾರೆ. ಅವರು ಕೂಡ ಹೆದರಿ ದೂರ ಸರಿತಾ ಇದ್ರು ಅನ್ನುವಂಥ ಒಂದು ವಿಚಾರ. ಹಾಗಾಗಿನೇ ಕಾಳರಾತ್ರಿ ಆರಾಧನೆಯಿಂದ ಶತ್ರುಗಳ ವಿರುದ್ಧ, ಒಂದು ರೀತಿಯಲ್ಲಿ ನಕಾರಾತ್ಮಕತೆಯ ವಿರುದ್ಧ ಜಯವನ್ನು ಸಾಧಿಸಲಿಕ್ಕೆ ಈ ಕಾಳರಾತ್ರಿ ಆರಾಧನೆಯನ್ನು ಮಾಡಬೇಕು ಅನ್ನುವಂಥದ್ದು. ಹಾಗೆ ಈ ದುರ್ಗಾದೇವಿ ಕಾಳರಾತ್ರಿ ದೇವಿಯ ರೂಪವನ್ನು ಯಾಕೆ ತಾಳಿದ್ಲು ಅಂತ ಹೇಳಿದ್ರೆ, ರಾಕ್ಷಸರನ್ನ ಸಂಹಾರ ಮಾಡಲಿಕ್ಕೆ, ದುಷ್ಟರನ್ನ ನಿಗ್ರಹ ಮಾಡಲಿಕ್ಕೆ. ಅದರಲ್ಲೂ ಶುಂಭ ನಿಶುಂಭರಂತಹ ರಾಕ್ಷಸರನ್ನ ಸಂಹಾರ ಮಾಡಿದಂಥವಳು ಈ ಕಾಳಿ. ಇವಳ ಆರಾಧನೆಯಿಂದ ಪಾಪಗಳು ನಾಶವಾಗುತ್ತೆ, ಶತ್ರು ಬಾಧೆಗಳು ದೂರವಾಗುತ್ತೆ, ಭೂತ ಪ್ರೇತಗಳ ಕಾಟ ನಿವಾರಣೆಯಾಗುತ್ತೆ. ಹಾಗೆ ಯಾರಿಗೆ ವಾಮಾಚಾರ ಮಾಡಿಸ್ಬಿಟ್ಟಿದ್ದಾರೆ ಅಥವಾ ಯಾರೋ ಏನೋ ಮಾಡಿಸಿದ್ದಾರೆ ಅನ್ನುವಂಥ ಒಂದು ಆತಂಕ, ಭಯ ಇದ್ರೆ ಅಂಥವರು ಈ ದಿನ ವಿಶೇಷವಾಗಿ ಕಾಳಿಯನ್ನ ಆರಾಧನೆ ಮಾಡಬೇಕು. ಇಲ್ಲಿ ಭಕ್ತರಿಗೆ ಧೈರ್ಯವನ್ನ ಹಾಗೆ ಶಾಂತಿಯನ್ನ ಮನಸ್ಸಿಗೆ ತಂದುಕೊಡುವಂಥವಳು ಕಾಳರಾತ್ರಿ. ಸಕಲ ವಿಘ್ನಗಳನ್ನು ಕೂಡ ನಿವಾರಣೆ ಮಾಡಿ ಶುಭ ಫಲಗಳನ್ನೇ ಕೊಡುವಂಥವಳು ಕಾಳರಾತ್ರಿ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ರಿಂದಲೇ ಈ 7ನೆಯ ದಿನ ಕಾಳರಾತ್ರಿ ರೂಪದಲ್ಲಿ ಜಗನ್ಮಾತೆಯನ್ನ ಆರಾಧನೆ ಮಾಡುವಂಥ ಒಂದು ಕ್ರಮ ರೂಢಿಗೆ ಬಂದಿರುವಂಥದ್ದು. ಇಲ್ಲಿ ಭಕ್ತರಿಗೆ ಸದಾಕಾಲ ಶುಭ ಫಲಗಳನ್ನೇ ಕೊಡುವಂಥವಳು ಕಾಳರಾತ್ರಿ. ಹಾಗಾಗಿನೇ ಅಂತಹ ಶಕ್ತಿ ಬೇರೆ ಯಾವ ಅವತಾರಕ್ಕೂ ಕೂಡ ಇಲ್ಲ, ಕಾಳರಾತ್ರಿಗೆ ಮಾತ್ರ ಇದೆ ಅನ್ನುವಂಥ ನಂಬಿಕೆ ಇದೆ. ಹಲವಾರು
ಪುರಾಣಗಳಲ್ಲೂ ಕೂಡ ಇದು ಉಲ್ಲೇಖಿಸಲ್ಪಟ್ಟಿರುವಂತಹ ಒಂದು ವಿಚಾರ. ಇನ್ನು ಈ ತಾಯಿಯನ್ನು ಆರಾಧನೆ ಮಾಡಿದ್ರೆ ನಾವು ಮಾಡಿರುವಂಥ ಪಾಪ ನಾಶವಾಗುತ್ತೆ ಅನ್ನುವಂಥದ್ದಿದೆ. ನಮ್ಮ ಜೀವನದಲ್ಲಿ ನಮಗೆ ಎದುರಾಗಿರುವಂಥ ಶತ್ರುಗಳ್ಯಾರಿದ್ದಾರೆ ಅವರುಗಳನ್ನು ನಾವು ನಿಗ್ರಹ ಮಾಡಿದಂತಾಗುತ್ತೆ, ಶತ್ರು ಉಚ್ಚಾಟನೆ ಮಾಡಿದಂತಾಗುತ್ತೆ. ಜೊತೆಗೆ ನಮಗೆ ಒಂದು ರೀತಿಯಲ್ಲಿ ಧೈರ್ಯ, ಸಮಾಧಾನ ಮತ್ತು ಆಧ್ಯಾತ್ಮಿಕ ಸಂತೋಷ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಹಲವಾರು ಪುರಾಣಗಳಲ್ಲಿ ಈ ಕಾಳಿ ದೇವಿಯನ್ನ ಅಥವಾ ಈ ಕಾಳರಾತ್ರಿಯನ್ನ ಬಹಳ ವಿಶಿಷ್ಟವಾದಂತಹ ಒಂದು ರೂಪ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಇನ್ನು ಈ ಕಾಳರಾತ್ರಿಯ ದೇಹದ ಬಣ್ಣ ಕಪ್ಪು ಬಣ್ಣ, ಗಾಢಾಂಧಕಾರವನ್ನ ಹೋಲುವಂಥ ಬಣ್ಣ ಇದು. ತಲೆ ಜಡೆಯನ್ನು ಕಟ್ಟದೆ ಹಾಗೆ ಬಿಟ್ಟಿರುವಂತಹ ರೂಪ ತಾಯಿಯದ್ದು. ಕುತ್ತಿಗೆಯಲ್ಲಿ ಹೊಳೆಯುವಂಥ ಒಂದು ಮಾಲೆ ಇದೆ. ಈ ದೇವಿಗೆ 3 ಕಣ್ಣುಗಳಿರುತ್ತೆ. ಅವು ಗೋಲಾಕಾರದಂತೆ ಪ್ರಕಾಶಿಸ್ತಾ ಇರುತ್ತೆ. ಈ ಕೋಲ್ಮಿಂಚಿನ ರೂಪದಲ್ಲಿ ಬಹಳ ಪ್ರಖರವಾದಂತಹ ಒಂದು ಕಾಂತಿಯನ್ನ ಈ ಕಣ್ಣುಗಳು ಹೊಂದಿರುತ್ತೆ ಅನ್ನುವಂಥದ್ದು. ಇನ್ನು ಜೊತೆಗೆ ಉಸಿರಾಡುವಂತಹ ಸಂದರ್ಭದಲ್ಲಿ ಬೆಂಕಿಯ ಜ್ವಾಲಗಳೇ ಹೊರಹೊಮ್ತಾ ಇರುತ್ತೆ, ಅಷ್ಟು ಬಿಸಿ ಉಸಿರು ಬರ್ತಾ ಇರುತ್ತೆ ತಾಯಿಯಿಂದ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಜೊತೆಗೆ ಈಕೆಯ ವಾಹನ ಕತ್ತೆ. ಬಲಗಡೆ ಮೇಲಿನ ಕೈಯಲ್ಲಿ ವರಮುದ್ರೆಯಲ್ಲಿ, ಬಲಗಿನ ಕೆಳಗಿನ ಕೈ ಅಭಯ ಮುದ್ರೆಯಲ್ಲಿ, ಎಡಗಡೆಯ ಮೇಲಿನ ಕೈಯಲ್ಲಿ ಕಬ್ಬಿಣದ ಮುಳ್ಳು ಗದೆಯನ್ನ, ಹಾಗೆ ಎಡಗಡೆಯ ಕೆಳಗಿನ ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಂಡಿರುವಂತಹ ರೂಪ ತಾಯಿಯದ್ದು. ಈ ರೀತಿ ಚಿತ್ರಿಸಿರುವಂಥದ್ದು. ಹಾಗಾಗಿ ನಾವು ಪೂಜೆ ಮಾಡುವಂತಹ ಸಂದರ್ಭದಲ್ಲೂ ಕೂಡ ದೇವಿಯ ಈ ಆಕಾರವನ್ನೇ ಮನಸ್ಸಿನಲ್ಲಿ ತಂದುಕೊಂಡು ಪೂಜೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ಈ ಸ್ವರೂಪದಲ್ಲಿ ದುರ್ಗೆ ಭಯಂಕರವಾಗಿ ಕಾಣಿಸ್ಕೊಂಡ್ರೂ ಕೂಡ ಫಲದರ್ಶನದಲ್ಲಿ ಮಾತ್ರ ಶುಭಂಕರಿ ಅನ್ನುವಂಥ ಹೆಸರಿನಿಂದಲೇ ಪ್ರಸಿದ್ಧಳಾಗಿರುವಂಥವಳು. ಹಾಗಾಗಿ ದುಷ್ಟರಿಗೆ ಈಕೆ ಭಯಾನಕವಾಗಿ ಕಾಣಿಸ್ಕೊಳ್ತಾಳೆ, ಆದರೆ ಭಕ್ತರಿಗೆ ಮಾತ್ರ ಬಹಳ ಅಭಯವನ್ನು ನೀಡುವಂಥ ತಾಯಿಯ ರೂಪದಲ್ಲಿ ಕಾಣಿಸ್ಕೊಳ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಇಲ್ಲಿ ಈ ಕಾಳರಾತ್ರಿಯನ್ನ ಈ ದಿನ ಆರಾಧನೆ ಮಾಡೋದ್ರಿಂದ ನಮಗೆ ಅಂತ್ಯವಿಲ್ಲದ ಪುಣ್ಯ ಪ್ರಾಪ್ತಿಯಾಗುತ್ತೆ. ದುಷ್ಟರಾಗ್ಲಿ, ರಾಕ್ಷಸರಾಗ್ಲಿ, ಪ್ರೇತ ಬಾಧೆಗಳು ಇರುವಂಥವ್ರಿಗಾಗ್ಲಿ ಈ ದಿನ ಮುಕ್ತಿ ಸಿಕ್ಕತ್ತೆ, ನಿರಾಳವಾಗಿರ್ತಾರೆ. ಜೊತೆಗೆ ಯಾವುದೇ ರೀತಿಯ ಗ್ರಹ ಬಾಧೆಗಳಿದ್ರೂ ಕೂಡ ಅದನ್ನು ತಾಯಿ ನಿವಾರಣೆ ಮಾಡ್ತಾಳೆ, ಮಕ್ಕಳನ್ನು ರಕ್ಷಿಸ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿ ಭಕ್ತರು ಈ ಸ್ವರೂಪಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಆದರೆ ಶ್ರದ್ಧಾ ಭಕ್ತಿಗಳಿಂದ ಆರಾಧನೆ ಮಾಡಿದ್ರೆ ಬೆಂಕಿ, ನೀರು, ಪ್ರಾಣಿ, ಕ್ರಿಮಿಕೀಟ ಇವುಗಳಿಂದ ಸಂಭವಿಸಬಹುದಾದಂತಹ ಎಲ್ಲ ಅಪಾಯಗಳನ್ನು ಕೂಡ ತಾಯಿ ದೂರ ಮಾಡ್ತಾಳೆ, ಭಕ್ತರನ್ನು ರಕ್ಷಣೆ ಮಾಡ್ತಾಳೆ. ಹಾಗಾಗಿ ಈ ಒಂದು ನಂಬಿಕೆಯಿಂದಲೇ ಕಾಳರಾತ್ರಿಯ ಆರಾಧನೆ ಆಗಬೇಕಾಗಿರುವಂಥದ್ದು. ಇನ್ನು ಈ ಕಾಳರಾತ್ರಿ ರಕ್ತ ಬೀಜಾಸುರ ಅನ್ನುವಂಥ ರಾಕ್ಷಸನನ್ನು ಕೂಡ ಸಂಹಾರ ಮಾಡಿದ್ಲು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಕಾಳರಾತ್ರಿಯನ್ನ ಬೇರೆ ಬೇರೆ ಹೆಸರುಗಳಿಂದ ಕರೆಯುವಂಥದ್ದು. ಇಲ್ಲಿ ಕೆಲವರು ಕಾಳಿ ಅಂತ ಕರೆದ್ರೆ, ಕೆಲವರು ಮಹಾಕಾಳಿ ಅಂತ ಹೇಳ್ತಾರೆ, ಕೆಲವರು ಭದ್ರಕಾಳಿ ಅಂತ ಹೇಳಿ ಕರೆಯುವಂಥದ್ದು, ಭೈರವಿ ಅಂತ ಕರೀತಾರೆ, ಹಾಗೆ ಮೃತ್ಯು ಅಂತ ಹೇಳಿ ಕರೀತಾರೆ, ಕೆಲವರು ರುದ್ರಾಣಿ ಅಂತ ಹೇಳಿ ಕರೆಯುವಂಥದ್ದು, ಕೆಲವರು ಚಾಮುಂಡ ಅಂತಾರೆ, ಹಾಗೆ ಕೆಲವರು ಚಂಡಿ ಅಂತ ಹೇಳಿ ಕರೆದ್ರೆ ಕೆಲವರು ದುರ್ಗಾ ಅಂತ ಹೇಳಿ ಕರೆಯುವಂಥದ್ದು ಇದೆ. ಇವೆಲ್ಲವೂ ಕೂಡ ಈ ಪಾರ್ವತಿ ಮಾತೆಯ ಕಾಳರಾತ್ರಿಯ ರೂಪಗಳಿದು. ಹಾಗೆ ಕಾಳರಾತ್ರಿ ಸಾಂಪ್ರದಾಯಿಕವಾಗಿ ಈ ನವರಾತ್ರಿಯ ಸಂದರ್ಭದಲ್ಲಿ ಪೂಜಿಸಲ್ಪಡುವಂಥವಳು. ಈಕೆಗೆ ಪ್ರತ್ಯೇಕವಾಗಿ ದೇವಾಲಯಗಳನ್ನು ಕಟ್ಟಿರುವಂಥದ್ದು ಕೂಡ ಇದೆ. ಹಾಗಾಗಿನೇ ಇಲ್ಲಿ ಕಾಳಿಕಾ ಮಾತೆ ಅನ್ನುವಂಥ ಹೆಸರಿನಲ್ಲೇ ಹಲವಾರು ದೇವಾಲಯಗಳು ಇರುವಂಥದ್ದು. ಇನ್ನು ಬಂಧುಗಳೇ, ಈ ನವರಾತ್ರಿಯ 7ನೇ ದಿನ ಕಾಳರಾತ್ರಿಯನ್ನು ಪೂಜಿಸಲಿಕ್ಕೆ ಇನ್ನೊಂದು ವಿಶೇಷವಾದ ಕಾರಣ ಇದೆ. ಅದೇನೆಂದ್ರೆ ಭಕ್ತರನ್ನ ಅಕಾಲಿಕ ಮರಣದಿಂದ ತಪ್ಪಿಸ್ತಾಳೆ ಈ ತಾಯಿ ಅನ್ನುವಂಥ ನಂಬಿಕೆ ಇದೆ. ಹಾಗಾಗಿನೇ ಭಕ್ತರಿಗೆ ಪೂರ್ಣ ಆಯಸ್ಸು ಸಿಕ್ಕುವಂತೆ ಮಾಡುವಂಥದ್ದು ಕಾಳರಾತ್ರಿ ಆರಾಧನೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿ ದುರ್ಗಾ ಮಾತೆಯ 7ನೇ ರೂಪವಾದಂತಹ ಕಾಳರಾತ್ರಿ ದೇವಿಯನ್ನ ಸಂಪೂರ್ಣವಾದ ಮನಸ್ಸಿನಿಂದ ಪೂಜೆ ಮಾಡಬೇಕು, ನಿಷ್ಠೆಯಿಂದ ಪೂಜೆ ಮಾಡಬೇಕು. ಇದರಿಂದ ಸಂತೋಷ, ಸಮೃದ್ಧಿ ಸಿಕ್ಕತ್ತೆ. ಜೊತೆಗೆ ಈ ಕಾಳರಾತ್ರಿ ದೇವಿಯನ್ನ ಮಂತ್ರತಂತ್ರಗಳ ದೇವತೆ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ಯಾವುದೇ ಮಂತ್ರ ಸಿದ್ಧಿಗಾಗ್ಲಿ, ತಂತ್ರಗಳ ಸಾಧನೆಗಾಗ್ಲಿ ಕಾಳರಾತ್ರಿಯನ್ನು ಮುಂದೆ ಇಟ್ಟುಕೊಂಡೇ ಸಾಧಕರು ಸಾಧನೆ ಮಾಡುವಂಥದ್ದು. ಹಾಗಾಗಿ ಈ ದಿನ ಕಾಳರಾತ್ರಿಯನ್ನ ನೀಲಿ ಹೂಗಳಿಂದ ಪೂಜೆ ಮಾಡಬೇಕು.
ನೀಲಿ ಬಣ್ಣದ ಹೂಗಳಂದ್ರೆ ಕಾಳರಾತ್ರಿಗೆ ತುಂಬ ಇಷ್ಟ. ಹಾಗಾಗಿ ನೀಲಿಯ ಉಡುಪುಗಳನ್ನು ಧರಿಸಿಕೊಂಡು ತಾಯಿಗೆ ನೀಲಿ ಬಣ್ಣದಿಂದಲೇ ಪೂಜೆಯನ್ನು ಮಾಡಬೇಕು. ಜೊತೆಗೆ ಈ ದಿನ ತಾಯಿಗೆ ಬೆಲ್ಲದ ನೈವೇದ್ಯವನ್ನು ಮಾಡಬೇಕು. ಬೆಲ್ಲದಿಂದ ಮಾಡಿದಂತಹ ಖಾದ್ಯವನ್ನ, ಬೆಲ್ಲದ ಅನ್ನವನ್ನಾಗ್ಲಿ, ಇದನ್ನೇ ಗುಢಾನ್ನ ಅಂತ ಹೇಳುವಂಥದ್ದು, ಅಥವಾ ಬರೀ ಬೆಲ್ಲವನ್ನೇ ಇಟ್ಟು ನೈವೇದ್ಯ ಮಾಡಬಹುದು. ಇಲ್ಲ ಬೆಲ್ಲದಿಂದ ಮಾಡಿದಂತಹ ಪಾಯಸವನ್ನ ದೇವಿಗೆ ನೈವೇದ್ಯ ರೂಪದಲ್ಲಿ ಸಮರ್ಪಣೆ ಮಾಡಬಹುದು. ಇದರಿಂದ ತಾಯಿ ಬಹಳ ಬೇಗ ಪ್ರಸನ್ನಳಾಗ್ತಾಳೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಈ ದಿನ ದುರ್ಗಾ ಸಪ್ತಶತಿಯನ್ನ ಮತ್ತೆ ದುರ್ಗಾ ಚಾಲೀಸವನ್ನ ಪಠಣ ಮಾಡಬೇಕು ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಕಾಳರಾತ್ರಿಯ ಸಿದ್ಧಿ ಮಂತ್ರ ಒಂದಿದೆ. ಅದು ಓಂ ಐಂ ಹ್ರೀಂ ಕ್ಲೀಂ ಓಂ ಕಾಳರಾತ್ರಿ ದೇವಿಯೇ ನಮಃ ಅನ್ನುವಂಥ ಮಂತ್ರವನ್ನ 108 ಬಾರಿ ಪಠಣ ಮಾಡಬೇಕು. ಇದರಿಂದ ತಾಯಿಯನ್ನ ಆವಾಹನೆ ಮಾಡಿಕೊಂಡಾಗತ್ತೆ. ಜೊತೆಗೆ ಕಾಳರಾತ್ರಿಯ ಸಂಪೂರ್ಣವಾದಂತಹ ಒಂದು ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಈ ದಿನ ಕಾಳರಾತ್ರಿಯನ್ನ ಈಗಾಗಲೇ ತಿಳಿಸಿರುವಂತಹ ರೀತಿಯಲ್ಲಿ ಆರಾಧನೆ ಮಾಡಿ, ಪೂಜೆ ಮಾಡಿ, ಜೊತೆಗೆ ತುಪ್ಪದ ದೀಪಗಳನ್ನು ಹಚ್ಚಿಡಿ. ಅದರಲ್ಲೂ ಸಂಜೆಯ ಸಮಯದಲ್ಲಂತೂ ದೀಪವನ್ನು ಹಚ್ಚಲೇಬೇಕು. ಇದನ್ನ ಮಾತ್ರ ನೀವು ಮರೆಯದೆ ಮಾಡಿ. ಸಪ್ತಮಿ ಇರುವಂತಹ ದಿನ, ಹಾಗಾಗಿ ಸರಸ್ವತಿಯನ್ನು ಆರಾಧನೆ ಮಾಡುವಂಥದ್ದು, ಜೊತೆಗೆ ದುರ್ಗಾ ಮಾತೆಯ 8ನೆಯ ರೂಪವಾದಂತಹ ಮಹಾಗೌರಿಯ ಅವತಾರವನ್ನು ಆರಾಧನೆ ಮಾಡುವಂಥದ್ದಿದೆ. ಹಾಗಾಗಿ ನಾಳಿನ ಸಂಚಿಕೆಯಲ್ಲಿ ನಾವು ಮಹಾಗೌರಿಯ ಆರಾಧನೆಯನ್ನು ಯಾಕೆ ಮಾಡಬೇಕು, ಆಕೆಯ ವಿಶೇಷತೆಗಳೇನು, ಆಕೆಯ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ನಾವು ಯಾವ ರೀತಿಯ ಪೂಜಾ ಕ್ರಮವನ್ನು ಅನುಸರಣೆ ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಸಿರಿಗನ್ನಡ ಸುದ್ದಿವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಮತ್ತೊಮ್ಮೆ ಈ ನವರಾತ್ರಿಯ ಶುಭಾಶಯಗಳನ್ನು ಹೇಳ್ತಾ, ತಮಗೆ ಬಂದಿರುವಂತಹ ಯಾವುದೇ ರೀತಿಯ ತೊಂದರೆಗಳಿರಲಿ, ದುಃಖಗಳಿರಲಿ, ನೀವು ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ಪಾಪಗಳಿರಲಿ, ಅದೆಲ್ಲವೂ ಕೂಡ ತಾಯಿಯ ಅನುಗ್ರಹದಿಂದ ನಿವಾರಣೆಯಾಗಲಿ. ಜೊತೆಗೆ ಆಯಸ್ಸು, ಆರೋಗ್ಯ, ಸಮೃದ್ಧಿ ತಮ್ಮ ಜೀವನದಲ್ಲಿ ಸದಾ ಸರ್ವದಾ ಪ್ರಾಪ್ತಿಯಾಗಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳ ಯೋಗ ಇರುವಂತಹ ದಿನ. ಅದರಲ್ಲೂ ಈ ದಿನ ನಿಮಗೆ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಕೂಡ ಮಧ್ಯಮ ಫಲ ಪ್ರಾಪ್ತಿಯಾಗುವಂಥದ್ದು. ಹಾಗಾಗಿ ಅತಿಯಾಗಿ ನಿರೀಕ್ಷೆಗಳನ್ನು ಇಟ್ಕೊಳ್ಬೇಡಿ. ತುಂಬ ಎಕ್ಸ್ಪೆಕ್ಟೇಷನ್ ಅನ್ನುವಂಥದ್ದು ಈ ದಿನದಲ್ಲಿ ಬೇಡ. ಅದರಲ್ಲೂ ಈ ದಿನ ನಿಮಗೆ ಒಂದು ಪಾಪ ಪ್ರಜ್ಞೆ ಕಾಡುವಂಥ ಸಂದರ್ಭ ಇದೆ, ಪಶ್ಚಾತ್ತಾಪ ಆಗ್ತಾ ಇರುವಂಥದ್ದು. ಹಾಗಾಗಿ ಈ ದಿನದಲ್ಲಿ ನಿಮ್ಮನ್ನು ನೀವು ಒಂದು ರೀತಿಯಲ್ಲಿ ರೂಪಾಂತರ ಮಾಡಿಕೊಳ್ಳಿಕ್ಕೆ, ಒಂದು ಬದಲಾವಣೆಯನ್ನು ತಂದುಕೊಳ್ಳಿಕ್ಕೆ ಒಂದು ಒಳ್ಳೆಯ ಸಮಯ ಸಿಕ್ಕುವಂಥ ಸಾಧ್ಯತೆ ಇದೆ. ಇನ್ನು ವ್ಯಾಪಾರಸ್ಥರು, ವ್ಯವಹಾರಸ್ಥರು, ಈ ದಿನ ನೀವು ಮಾಡುವಂಥ ಪ್ರಯಾಣ ನಿಮಗೆ ಅಷ್ಟೊಂದು ಸುಖ ಸೌಖ್ಯವನ್ನು ನೀಡಲ್ಲ, ಲಾಭ ತರಲ್ಲ. ಹಾಗಾಗಿ ಪ್ರಯಾಣ ವ್ಯರ್ಥವಾಗಿ ಹೋಗುತ್ತೆ. ದೂರದ ಪ್ರಯಾಣವನ್ನು ಆದಷ್ಟು ಈ ದಿನ ನೀವು ನಿಯಂತ್ರಣ ಮಾಡಿಕೊಳ್ಳುವಂಥದ್ದು ಅಥವಾ ಮುಂದೂಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನದಲ್ಲಿ ಹಣಕಾಸಿನ ವಿಚಾರದಲ್ಲಿ ಒಂದು ಒಳ್ಳೆಯ ಅವಕಾಶವನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಆದರೆ ಈ ದಿನ ನಿಮ್ಮ ಒಂದು ಹಠಮಾರಿತನದಿಂದ, ಮೊಂಡುತನದಿಂದ ಕೆಲವೊಮ್ಮೆ ಅಂಥ ಅವಕಾಶಗಳನ್ನು ಕೈ ಚೆಲ್ಕೊಳ್ತೀರಿ. ಮನೆಯ ಬಾಗಿಲವರೆಗೂ ಕೂಡ ಭಾಗ್ಯಲಕ್ಷ್ಮಿ ಬಂದು ಅಲ್ಲೇ ನಿಲ್ಲುವಂಥವಳು. ಏಕೆಂದರೆ ಮನೆಯ ಒಳಗೆ ಆಕೆಯನ್ನು ಆಹ್ವಾನ ಮಾಡಲಿಕ್ಕೂ ಕೂಡ ಈ ದಿನ ನಿಮಗೆ ವ್ಯವಧಾನ ಇರಲ್ಲ, ಸಮಾಧಾನ ಇರಲ್ಲ. ಹಾಗಾಗಿ ಈ ದಿನದ ಅಸಮಾಧಾನವನ್ನು, ನಿಮ್ಮ ಕೋಪ ತಾಪಗಳನ್ನು ಮಾತಿನ ಮೂಲಕ ವ್ಯಕ್ತಪಡಿಸುವಂಥದ್ದು ಇದೆ. ಮಾತನ್ನು ಈ ದಿನ ನಿಯಂತ್ರಣ ಮಾಡಿಕೊಳ್ಳೇಬೇಕು. ಇಲ್ಲಾಂದರೆ ಕೆಲವೊಂದು ಅನರ್ಥಗಳು ಸಂಭವಿಸುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನದಲ್ಲಿ ನಿಂತು ಹೋಗಿರುವಂಥ ಕೆಲಸ ಕಾರ್ಯಗಳನ್ನು ಮುಂದುವರಿಸುವಂಥ ಒಂದು ಪ್ರಯತ್ನ ಮಾಡಿ. ಯಾವುದೇ ಹೊಸ ಕಾರ್ಯಕ್ಕೆ ಈ ದಿನ ಕೈ ಹಾಕಬೇಡಿ, ಅಷ್ಟೊಂದು ಒಳ್ಳೆಯ ಫಲ ಸಿಕ್ಕಲ್ಲ. ಇನ್ನು ಈ ದಿನ ನಿಮ್ಮ ಆತ್ಮಬಲ, ಆತ್ಮವಿಶ್ವಾಸ ಇದನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ಬೇಕು, ಸ್ವಲ್ಪ ಕಾನ್ಫಿಡೆನ್ಸನ್ನು ತಂದುಕೊಳ್ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರ ಆರಾಧನೆಯನ್ನು ಮಾಡಿ. ಹಾಗೆ ಭಕ್ತಿಯಿಂದ ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಬಹಳ ಬೇಗ ಫಲಿತಾಂಶವನ್ನು ಪಡ್ಕೊಳ್ಳುವಂಥ ದಿನ. ನಿಮ್ಮ ಶತ್ರುಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕೊಡ್ತಾ ಇದ್ದಂಥ ಅಡ್ಡಿ ಆತಂಕಗಳೇನಿದೆ, ತೊಂದರೆಗಳೇನಿದೆ, ಅದು ನಿವಾರಣೆಯಾಗುವಂಥ ದಿನ.
ಹಾಗಾಗಿ ಮನಸ್ಸು ನಿರಾಳವಾಗಿರುತ್ತೆ. ಸ್ವಾತಂತ್ರ್ಯತೆ ಅನ್ನುವಂಥದ್ದು ಇರುತ್ತೆ ಈ ದಿನದ ಕೆಲಸಗಳಲ್ಲಿ. ಹಾಗೆ ನಿಮ್ಮ ಕೈಲಾದಷ್ಟು ಪ್ರಗತಿಯನ್ನು ಸಾಧಿಸಲಿಕ್ಕೆ ಈ ದಿನ ತುಂಬ ಪ್ರಯತ್ನ ಪಡ್ತೀರಿ. ನಿಮ್ಮ ಶಕ್ತಿ ಮೀರಿ ಶ್ರಮಿಸುವಂಥದ್ದು. ಹಾಗಾಗಿನೇ ಈ ದಿನದ ಫಲಿತಾಂಶಗಳು ನಿಮಗೆ ತುಂಬ ಸಂತೃಪ್ತಿಯನ್ನು ತರುತ್ತೆ. ಹಾಗೆ ಈ ದಿನ ನೀವು ಯಾವುದೇ ಒಂದು ವಾದ ವಿವಾದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳಿರಲಿ, ಆಸ್ತಿ ಪಾಸ್ತಿಗಳ ವಿಚಾರಕ್ಕೆ ಇದ್ದಂತಹ ಒಂದು ವಿವಾದಗಳಿರಲಿ, ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂಥ ವಿವಾದಗಳಿರಲಿ, ಇದರ ಬಗ್ಗೆ ಒಂದು ಒಳ್ಳೆಯ ಪ್ರತಿಫಲವನ್ನು ಪಡ್ಕೊಳ್ತೀರಿ. ಅಂದರೆ ಆ ಪ್ರಗತಿ ನಿಮಗೆ ಧನಾತ್ಮಕವಾಗಿ ಪರಿಣಮಿಸ್ತಾ ಇರುವಂಥದ್ದು. ಹಾಗಾಗಿ ಇಂತಹ ಪ್ರಕರಣಗಳಲ್ಲಿ ಈ ದಿನ ಶುಭ ಸುದ್ದಿಯನ್ನು ಕೇಳುವಂಥದ್ದು ಇದೆ. ಜೊತೆಗೆ ನಿಮ್ಮ ಪ್ರಯತ್ನ ಕೂಡ ತುಂಬ ಪಾಸಿಟಿವ್ ಆಗಿರುತ್ತೆ, ಮನಸ್ಸಿಗೆ ಸಮಾಧಾನ ಇರುತ್ತೆ. ಹಾಗೆ ಯಾವುದೇ ಒಂದು ಸ್ನೇಹಿತರ ಸಹಕಾರವನ್ನು ಪಡ್ಕೊಳ್ಳುವಂಥದ್ದು ಈ ದಿನದಲ್ಲಿ ಇರುತ್ತೆ. ಹಾಗಾಗಿನೇ ಕೆಲವು ಕೆಲಸ ಕಾರ್ಯಗಳಿಗೆ ಅನಿವಾರ್ಯವಾಗಿ ಕೆಲವರ ಬೆಂಬಲ ನಿಮಗೆ ಬೇಕಾಗುತ್ತೆ. ಈ ಡಿಪೆಂಡೆನ್ಸಿ ಇರುತ್ತೆ, ಆದರೂ ಕೂಡ ಅದನ್ನು ಬಹಳ ಸಮರ್ಪಕವಾಗಿ ನೀವು ಮ್ಯಾನೇಜ್ ಮಾಡುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ದೊಡ್ಡ ಮಟ್ಟದ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳು ಕೂಡ ಇದೆ. ವ್ಯಾಪಾರ ವಿಸ್ತರಣೆಯಾಗಲಿ, ಬಂಡವಾಳ ತೊಡಗಿಸುವಂಥದ್ದಾಗಲಿ, ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ಕೆಲವೊಂದು ನಿರೀಕ್ಷಿತ ರೀತಿಯಲ್ಲಿ ಬದಲಾವಣೆಗಳನ್ನು ತರುವಂಥದ್ದನ್ನಾಗಲಿ ಈ ದಿನ ಮಾಡ್ಬೋದು. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸ್ತ್ರೀಯರ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅವರ ವ್ಯವಹಾರಗಳನ್ನು ಈ ದಿನ ನೀವು ಕೆದಕಲಿಕ್ಕೆ ಹೋಗಬೇಡಿ. ಹಾಗಾಗಿ ಕೆಲವು ಮೂಲಗಳನ್ನು ನಾವು ವಿಶೇಷ ದೃಷ್ಟಿಯಿಂದ ನೋಡಬಾರ್ದು ಅನ್ನುವಂಥದ್ದಿದೆ. ಹಾಗಾಗಿ ಸರ್ವೇ ಸಾಮಾನ್ಯವಾಗಿ ಈ ದಿನ ಯಾವ ರೀತಿಯಲ್ಲಿ ಯಾವ ದೃಷ್ಟಿಕೋನದಿಂದ ನೀವು ನೋಡ್ತೀರೋ ಅದನ್ನೇ ಮುಂದುವರಿಸಿ. ಅವರಲ್ಲಿರುವಂಥ ದೋಷಗಳನ್ನು, ತಪ್ಪುಗಳನ್ನು ಹುಡುಕ್ಲಿಕ್ಕೆ ಹೋಗಬೇಡಿ. ಅದು ನಿಮಗೆ ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ. ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ತಾಯಿಯ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಲಾಭದ ದಿನ. ಅದರಲ್ಲೂ 6ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಏನೋ ಒಂದು ಹಿತ, ಏನೋ ಒಂದು ಸಂತೋಷ ಇದೆ. ಈ ದಿನ ನಿಮ್ಮ ಆರೋಗ್ಯ ಕೂಡ ಬಹಳ ಉತ್ತಮವಾಗಿರುತ್ತೆ. ಇನ್ನು ದೈಹಿಕ ನೋವಿನಿಂದ ಯಾರಾದರೂ ಬಳಲ್ತಾ ಇದ್ದರೆ ಅದಕ್ಕೆ ಒಂದು ಪರಿಹಾರ ಸಿಕ್ಕತ್ತೆ. ತಾತ್ಕಾಲಿಕ ಉಪಶಮನವಾದರೂ ಕೂಡ ಈ ದಿನ ಆಗುವಂಥದ್ದು. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಶೇಷವಾದ ಆಸಕ್ತಿ ಇರುತ್ತೆ. ಕೆಲಸ ಮಾಡಬೇಕು, ನಿಮ್ಮ ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರತಿಭೆ, ನಿಮ್ಮ ಒಂದು ಅನುಭವ, ಇದನ್ನು ಮತ್ತೊಮ್ಮೆ ಪ್ರೂವ್ ಮಾಡಬೇಕು ಅನ್ನುವಂಥ ಒಂದು ಧಾಟಿಯಲ್ಲಿರ್ತೀರಿ. ಆ ಒಂದು ಗುಂಗಿನಲ್ಲೇ ಇರುವಂಥದ್ದು ಈ ದಿನ. ಇನ್ನು ವಿಶೇಷವಾಗಿ ಈ ದಿನ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದರಲ್ಲಿ ಅತ್ಯುತ್ತಮವಾದಂಥ ಒಂದು ಕೌಶಲ್ಯವನ್ನು ಪ್ರದರ್ಶನ ಮಾಡುವಂಥದ್ದು, ತುಂಬ ಸ್ಕಿಲ್ಫುಲ್ಲಾಗಿ ಕೆಲಸಗಳು ಆಗುವಂಥದ್ದಿದೆ. ಈ ದಿನದ ಪ್ರಯಾಣ ಕೂಡ ನಿಮಗೆ ತುಂಬ ಶುಭವನ್ನು, ಲಾಭವನ್ನು ತಂದುಕೊಡುತ್ತೆ. ಪ್ರಯಾಣದ ಉದ್ದೇಶ ಈಡೇರುವಂಥದ್ದು. ಇನ್ನು ಕೆಲವರು ಅವಿವಾಹಿತರಿಗೆ ಪ್ರಸ್ತಾವನೆಗಳು ಬರುವಂಥದ್ದಾಗಲಿ, ಅಥವಾ ವಧು ಆಗಲಿ ವರ ಆಗಲಿ, ಇದನ್ನು ಹುಡುಕಾಟದಲ್ಲಿರುವಂಥವ್ರಿಗೆ ಈ ದಿನ ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಕೆಲಸದಲ್ಲಿ ಯಾರು ನಿರತರಾಗಿದ್ದೀರಿ, ಕೆಲಸದಲ್ಲಿ ಯಾರು ತೊಡಗಿಸ್ಕೊಂಡಿದ್ದೀರಿ, ಅವರಿಗೆ ಈ ದಿನ ನಿಮ್ಮ ಸಹೋದ್ಯೋಗಿಗಳಿಂದ ಒಳ್ಳೆಯ ಸಹಕಾರ ಸಿಕ್ಕತ್ತೆ. ನಿಮಗೆ ಬೇಕಾದಂತಹ ಒಂದು ನೆರವನ್ನು ಪಡ್ಕೊಳ್ಳಿಕ್ಕೂ ಕೂಡ ಈ ದಿನದ ಪ್ರಯತ್ನ ನಿಮಗೆ ಉತ್ತಮ ಫಲವನ್ನು ತರುತ್ತೆ. ಆದರೆ ನಿಮಗಿಂತಲೂ ವಯಸ್ಸಿನಲ್ಲಿ ಕಿರಿಯರು ಯಾರಿದ್ದಾರೆ ಅಂಥವರಿಂದ ಸಹಾಯ ಪಡ್ಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆ ಮಾಡಿ. ಇನ್ನು ಈ ದಿನ ಸಣ್ಣ ಪುಟ್ಟ ವಿಚಾರಗಳು ಬಂದರೆ ಅದು ಜಗಳಕ್ಕೆ ಕಾರಣ ಆಗ್ಬಿಡ್ಬೋದು. ಕ್ಷುಲ್ಲಕ ವಿಚಾರಗಳು, ಅಂಥದ್ದನ್ನು ಮರೆಯುವಂಥದ್ದು ತುಂಬ ಉತ್ತಮ. ಸಮಾಧಾನ ಇರಬೇಕು, ಮನಸ್ಸಿಗೆ ತುಂಬ ಶಾಂತಿಯನ್ನು ತಂದುಕೊಳ್ಬೇಕು. ಹಾಗೆ ಗಾಳಿ ಗೋಪುರದಲ್ಲಿ ವಾಸ ಮಾಡಬೇಡಿ. ಯಾವುದು ರಿಯಾಲಿಟಿ ಇದೆ, ಯಾವುದು ವಾಸ್ತವ ಇದೆ, ಅದರಲ್ಲಿ ಮಾತ್ರ ಈ ದಿನ ನೀವು ಇರಬೇಕು. ಬೇರೆಯವರ ಮಾತಿಗೆ ಕಿವಿ ಕೊಡಬೇಡಿ. ಬೇರೆಯವರು ನಿಮ್ಮ ಮೇಲೆ ಒಂದು ರೀತಿಯಲ್ಲಿ ಆರೋಪವನ್ನು ಮಾಡಬಹುದು, ಇಲ್ಲ ನಿಮ್ಮ ಕಿವಿಯ ಮೇಲೆ ಹೂವನ್ನು ಏರಿಸಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ನಿಮ್ಮ ಹಿತಶತ್ರುಗಳ ಬಗ್ಗೆ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಗ್ರಾಮ ದೇವತೆಯ ದರ್ಶನ ಆದರೂ ಕೂಡ ಈ ದಿನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ.
ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲದ ಯೋಗ ಇರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ನಿಮಗೆ ಅಷ್ಟೊಂದು ಸಮಾಧಾನ ಇಲ್ಲ. ಯಾವುದೇ ಕೆಲಸ ಪೂರ್ಣ ಆದರೂ ಕೂಡ ಏನೋ ಒಂದು ಅತೃಪ್ತಿಯ ಭಾವ ನಿಮ್ಮನ್ನು ಕಾಡುತ್ತೆ. ಹಾಗೆ ಕೆಲವರ ಮಾತಿನಲ್ಲಿ, ಕೆಲವರ ನಡತೆಯಲ್ಲಿ ಈ ದಿನ ನಿಮಗೆ ತೀವ್ರವಾದಂಥ ಅಸಮಾಧಾನ ಇದೆ. ಅದನ್ನು ವ್ಯಕ್ತಪಡಿಸಲಿಕ್ಕೂ ಕೂಡ ಆಗಲ್ಲ. ಬಿಸಿಯ ತುಪ್ಪದಂತೆ ಈ ದಿನ ನಿಮ್ಮ ಪರಿಸ್ಥಿತಿ ಇರುತ್ತೆ. ಹಾಗೆ ಕಷ್ಟಪಟ್ಟು ಮಾಡಿದಂತಹ ಕೆಲಸಕ್ಕೆ ಉತ್ತಮ ಫಲ ಸಿಕ್ಕಲಿಲ್ವಲ್ಲ ಅನ್ನುವಂಥ ಒಂದು ಚಿಂತೆ. ಹಾಗಾಗಿನೇ ಈ ದಿನ ನಿಮ್ಮ ಶಕ್ತಿಯ ಕೊರತೆ ಉಂಟಾಗುವಂಥದ್ದು, ಆತ್ಮವಿಶ್ವಾಸದಲ್ಲಿ ಈ ದಿನ ಸ್ವಲ್ಪ ಕಡಿಮೆ ಪ್ರಮಾಣ ಇರುವಂಥದ್ದು ಕಾಣಿಸ್ಕೊಳ್ತಾ ಇದೆ. ಹಾಗಾಗಿನೇ ಈ ದಿನ ಚಿಂತೆಗಳೇ ಜಾಸ್ತಿ ಆಗುತ್ತೆ. ಕೆಲಸ ಕಾರ್ಯಗಳ ಬಗ್ಗೆ ಮನಸ್ಸು ಓಡ್ತಾ ಇಲ್ಲ, ಮನಸ್ಸು ನಿಮ್ಮ ನಿಯಂತ್ರಣಕ್ಕೆ ಸಿಗ್ತಾ ಇಲ್ಲ. ಆದ್ದರಿಂದಲೇ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ಈ ದಿನ ಪೂರ್ಣ ಆಗಲ್ಲ. ಇನ್ನು ಯಾರದ್ದೋ ಒತ್ತಡಕ್ಕೆ ಸಿಲುಕಿ ದಾಕ್ಷಿಣ್ಯಕ್ಕೆ ಒಳಗಾಗಿ ಕೆಲಸಗಳನ್ನು ಮಾಡಬೇಕಾಗತ್ತೆ. ಇಷ್ಟ ಇಲ್ಲ ಅಂದರೂ ಕೂಡ ಕೆಲಸ ಮಾಡಬೇಕು ಅಂತಹ ಒಂದು ಬಲವಂತದ ಸನ್ನಿವೇಶ ಒದಗುವಂಥದ್ದು ಆಗುತ್ತೆ. ಸ್ವಲ್ಪ ನಿಭಾಯಿಸಬೇಕು. ಹಾಗೆ ಯಾವುದು ನಿಮಗೆ ಇಷ್ಟ ಇಲ್ಲ, ಯಾವುದು ನಿಮಗೆ ಒಗ್ಗಲ್ಲ, ಯಾವುದು ನಿಮಗೆ ಸಂತೋಷ ತರಲ್ಲ ಅಂಥ ವಿಚಾರಗಳ ಬಗ್ಗೆ ಯೋಚನೆ ಮಾಡಬೇಡಿ. ಅಂಥ ವಿಚಾರಗಳನ್ನು ಮನಸ್ಸಿಗೆ ತಂದುಕೊಳ್ಬೇಡಿ ಈ ದಿನದಲ್ಲಿ. ಹಾಗೆ ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ಈ ದಿನ ಬಹಳ ಆಳವಾಗಿ, ಬಹಳ ಸುದೀರ್ಘವಾಗಿ ಆಲೋಚನೆ ಮಾಡುವಂಥದ್ದು ಕೂಡ ಇದೆ. ಹಣಕಾಸಿನ ಪರಿಸ್ಥಿತಿ ಹೇಗೆ ಸುಧಾರಣೆ ಆಗಬೇಕು, ಆದಾಯದ ಮೂಲ ಯಾವ ರೀತಿಯಲ್ಲಿ ಹೆಚ್ಚಳ ಆಗಬೇಕು ಇತ್ಯಾದಿ ವಿಚಾರಗಳಲ್ಲಿ ನಿಮ್ಮ ಆಲೋಚನೆ ಇರುತ್ತೆ. ಆದರೆ ತಜ್ಞರ ನೆರವನ್ನು ಪಡ್ಕೊಳ್ಳುವಂಥದ್ದು, ಅನುಭವಸ್ಥರ ಒಂದು ಸಲಹೆ ಮೇರೆಗೆ ಮುಂದುವರಿಯುವಂಥದ್ದನ್ನು ಮಾಡಿ. ಏಕಾಏಕಿ ನೀವೇ ತೀರ್ಮಾನವನ್ನು ತೆಗೆದುಕೊಂಡು ಮತ್ತೊಮ್ಮೆ ಈ ನಷ್ಟಕ್ಕೆ ಕಾರಣರಾಗಬೇಡಿ. ಸ್ವಲ್ಪ ಜಾಗ್ರತೆ. ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 4. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥದ್ದು. ಯಾವುದೇ ಕೆಲಸ ಮಾಡಿದ್ರೂ ಕೂಡ ಈ ದಿನ ನಿಮಗೆ ಒಂದು ರೀತಿಯಲ್ಲಿ ಸಮಸ್ಯೆಗಳೇ ಮತ್ತೆ ಮತ್ತೆ ಕಾಣಿಸ್ಕೊಳ್ಳ ಇರುವಂಥದ್ದು. ಅಂದರೆ ಸಮಸ್ಯೆ ಪರಿಹಾರಕ್ಕೆ ಹೋದರೆ ಆ ಸಮಸ್ಯೆ ಇನ್ನೂ ಉಳಿದಿದೆಯಲ್ಲ ಅನ್ನುವಂಥ ಒಂದು ಭಾವನೆ ಬರುವಂಥದ್ದು. ಹಾಗಾಗಿ ಪೂರ್ಣ ಆಗದೇ ಇರುವಂತಹ ಕೆಲಸಕ್ಕೆ ಅಪೂರ್ಣವಾದ ಮನಸ್ಸಿನಿಂದಲೇ ನೀವು ಕೆಲವೊಂದನ್ನು ಒಪ್ಪಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಯಾರನ್ನ ನಂಬಿ ವ್ಯವಹಾರ ಮಾಡಬೇಕು ಅನ್ನುವಂಥ ಒಂದು ಜಿಜ್ಞಾಸೆ. ಏಕೆಂದರೆ ಎಲ್ಲ ಕಡೆಯಿಂದಲೂ ಕೂಡ ಯಾವುದೋ ಒಂದು ರೀತಿಯಲ್ಲಿ ಮೋಸ ಆಗಿದೆ, ಅನ್ಯಾಯ ಆಗಿದೆ. ಅದನ್ನು ಹೇಗೆ ಸರಿಪಡಿಸ್ಕೊಳ್ಬೇಕು ಅನ್ನುವಂಥ ವಿಚಾರ ಒಂದು ಕಡೆ ಆದರೆ, ಮತ್ತೊಂದು ಕಡೆಯಲ್ಲಿ ಕೆಲವರನ್ನು ನಂಬೆ ವ್ಯವಹಾರವನ್ನು ಮಾಡಬೇಕಾಗತ್ತೆ. ಕೆಲವರನ್ನು ಆಶ್ರಯಿಸಲೇಬೇಕು, ಕೆಲವರ ಮೇಲೆ ಡಿಪೆಂಡೆನ್ಸಿ ಇರಲೇಬೇಕು. ಆದರೂ ಕೂಡ ಎಷ್ಟರ ಮಟ್ಟಿಗೆ ಆ ಒಂದು ಡಿಪೆಂಡೆನ್ಸಿ ಇರಬೇಕು ಅನ್ನೋಂಥದ್ರ ಬಗ್ಗೆ ಈ ದಿನ ಆಲೋಚನೆ ಮಾಡುವಂಥದ್ದಿದೆ. ಇನ್ನು ಈ ದಿನ ಸ್ಥಿರಾಸ್ತಿಯ ವಿಚಾರದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ ನಿಮಗೆ ಸ್ವಲ್ಪ ನಷ್ಟವನ್ನು ತರುವಂಥ ಬಾಬ್ತುಗಳೇ ಜಾಸ್ತಿ ಇದೆ. ವ್ಯವಹಾರ ಮಾಡ್ತೀರಿ, ವ್ಯವಹಾರ ಪ್ರಜ್ಞೆ ಇದೆ, ಆದರೆ ಅಲ್ಲೂ ಕೂಡ ಒಂದು ನಷ್ಟ ಆಗುತ್ತೆ, ಅಲ್ಲೂ ಕೂಡ ಮೋಸ ಆಗುತ್ತೆ. ಇನ್ನು ವಿಶೇಷವಾಗಿ ಹಣಕಾಸಿನ ಪರಿಸ್ಥಿತಿಯನ್ನು ಬಲಪಡಿಸಲಿಕ್ಕೆ ನೀವು ತುಂಬ ಕಸರತ್ತು ಮಾಡ್ತೀರಿ. ಎಲ್ಲೋ ಒಂದು ಕಡೆ ಲಾಭ ಬರಲಿ, ನಷ್ಟಗಳು ನಿಯಂತ್ರಣ ಆಗಲಿ ಅಂತ ಹೇಳೇ ಪ್ರಯತ್ನ ಮುಂದುವರಿಸುವಂಥದ್ದು ಇದೆ. ಆದರೆ ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಫಲವನ್ನು ತರಲ್ಲ. ಹಾಗೆ ಈ ದಿನ ಸಣ್ಣ ಪುಟ್ಟ ವಿಚಾರಗಳು ಈ ಮಾತಿಗೆ ಸೇರುವಂಥದ್ದು, ವಾದ ವಿವಾದಗಳಲ್ಲಿ ಮುಕ್ತಾಯ ಆಗುವಂಥದ್ದಿದೆ. ಇದರಿಂದ ಭಿನ್ನಾಭಿಪ್ರಾಯಗಳು ಬಹಳ ಬೇಗ ಒಳನುಸುಳುವಂಥ ಸಾಧ್ಯತೆ ಇದೆ. ಇದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಓಡಾಟ, ನಿಮ್ಮ ಪ್ರಯಾಣ ಇದರಲ್ಲಿ ಗಲಿಬಿಲಿ ಇರುವಂಥದ್ದು. ಯಾವುದೇ ಒಂದು ವಿಚಾರದಲ್ಲೂ ಕೂಡ ಮುತುವರ್ಜಿ ಅಂದರೆ ಇನ್ವಾಲ್ವ್ಮೆಂಟ್ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಇರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಎಲ್ಲವೂ ಇದ್ದರೂ ಕೂಡ ಸುಖ ಪಡುವಂಥ ಒಂದು ಯೋಗ ಇಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ನಿಮ್ಮ ಮನಸ್ಸಿಗೆ ತೀವ್ರ ಒತ್ತಡ ಉಂಟಾಗಿ ಅಂಥ ಒಂದು ಸುಖವನ್ನೇ ಈ ದಿನ ನೀವು ತ್ಯಜಿಸುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಪಾಲಿಗೆ ಬಂದಿರುವಂಥ ವಿಚಾರಗಳನ್ನು ಸಂಪೂರ್ಣವಾಗಿ ಅನುಭವಿಸುವಂಥ ಒಂದು ಪ್ರಯತ್ನ ಮಾಡಿ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವ ಪಾರ್ವತಿಯರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂತಹ ದಿನ.
ಅದರಲ್ಲೂ ನಿಮ್ಮ ಮನೆ ದೇವರ ಆಶೀರ್ವಾದದಿಂದ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೆಯುತ್ತೆ. ಹಾಗೆ ಈ ದಿನ ಬಹಳ ವಿನೂತನ ರೀತಿಯಲ್ಲಿ ಕೆಲಸಗಳನ್ನು ಮಾಡುವಂಥದ್ದಿದೆ. ಅಂದರೆ ನಿಮ್ಮ ವರ್ಕಿಂಗ್ ಸ್ಟೈಲೇ ಬಹಳ ವಿಭಿನ್ನವಾಗಿರುವಂಥದ್ದು. ಇದು ಕೆಲವರನ್ನು ಆಕರ್ಷಣೆ ಮಾಡುತ್ತೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಇನ್ನೂ ಹೆಚ್ಚಿನ ಮುತುವರ್ಜಿಯಿಂದ, ಇನ್ನೂ ಇನ್ವಾಲ್ವ್ಮೆಂಟಿಂದ ಕೆಲಸಗಳನ್ನು ಮಾಡಿದ್ರೆ ಬಹಳ ಬೇಗ ಫಲಿತಾಂಶಗಳು ಸಿಕ್ಕತ್ತೆ. ನಿಮ್ಮ ಯೋಜನೆಯಂತೆ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೀರಿ. ಅದರಲ್ಲೂ ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಇಂತಹ ಸಮಸ್ಯೆಗಳು ಈ ದಿನ ಬಗೆಹರಿಯುತ್ತೆ. ಇನ್ನು ಅನಾರೋಗ್ಯ ಸಮಸ್ಯೆ ಅನ್ನುವಂಥದ್ದು ಇದ್ದರೆ, ಯಾವುದೇ ರೀತಿಯಲ್ಲಿ ಈ ಔಷಧೋಪಚಾರಗಳು ನಡೀತಾ ಇದ್ದರೆ, ವೈದ್ಯರನ್ನು ಕಾಣಬೇಕು ಅನ್ನುವಂಥ ವಿಚಾರಗಳಿದ್ದರೆ ಈ ದಿನ ಸ್ವಲ್ಪ ಸಮಾಧಾನ ಇದೆ. ಅದಕ್ಕೆ ಕೊಂಚ ವಿರಾಮ ಕೂಡ ಇರುತ್ತೆ. ಇನ್ನು ಈ ದಿನ ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಂಥ ಒಂದು ಒಳ್ಳೆಯ ಅವಕಾಶವನ್ನು ಪಡ್ಕೊಳ್ಳುವಂಥದ್ದು ಇದೆ. ಅದು ನಿಮ್ಮಲ್ಲಿ ಒಂದು ವಿಶ್ವಾಸಾರ್ಹತೆಯನ್ನು ತಂದುಕೊಡುತ್ತೆ. ಹಾಗೆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗಬೇಕು, ಸೆಲ್ಫ್ ಕಾನ್ಫಿಡೆನ್ಸ್ ಬೇಕು, ಆತ್ಮವಿಶ್ವಾಸ ಬೇಕು. ಅದಕ್ಕಾಗಿಯೇ ಈ ದಿನದಲ್ಲಿ ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆಯನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶಗಳು ಕೂಡ ಸಿಕ್ಕತ್ತೆ. ಇನ್ನು ಕ್ರೀಡಾಪಟುಗಳಿಗಾಗಲಿ ಅಥವಾ ಯಾವುದೇ ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥವ್ರಿಗಾಗಲಿ ಈ ದಿನ ಒಳ್ಳೆಯ ಸಮಯ ಇದೆ. ಯಾವುದೇ ಒಂದು ವಿಚಾರಗಳಲ್ಲಿ ನಿಮ್ಮ ಚಿಂತೆ, ಆ ಚಿಂತೆಗೆ ಬೇಕಾದಂಥ ಒಂದು ಪರಿಹಾರ ಈ ದಿನ ನಿಮಗೆ ಲಭ್ಯವಾಗುತ್ತೆ. ಇನ್ನು ಈ ದಿನ ಮನಸ್ಸಿಗೆ ಒಪ್ಪಿಗೆ ಆಗಲಿಲ್ಲ ಅಂದರೂ ಕೂಡ ಕೆಲವು ಕೆಲಸಗಳನ್ನು ಮಾಡಬೇಕು. ಅದರಲ್ಲಿ ಶಾಂತಿ ಸಮಾಧಾನವನ್ನು ಹೊಂದಬೇಕಾಗುತ್ತೆ. ಅದಕ್ಕಾಗಿಯೇ ಸ್ವಲ್ಪ ಹೊಂದಾಣಿಕೆಯ ಮನೋಭಾವವನ್ನು ಈ ದಿನ ಇಟ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಿಷಮರ್ದಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಮಿಶ್ರ ಫಲದ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿಯಲ್ಲಿ ನಿಮಗೆ, ಅದರಲ್ಲೂ ಹಣಕಾಸಿನ ವಿಚಾರದಲ್ಲಿ ಹಿನ್ನಡೆ ಉಂಟಾಗುವಂತಹ ದಿನ. ಏಕೆಂದರೆ ಈ ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ, 2ನೇ ಮನೆಯಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಒಂದು ರೀತಿಯ ಜಿಜ್ಞಾಸೆ ಇರುತ್ತೆ. ಯಾವುದನ್ನು ಮಾಡಬೇಕು, ಯಾವುದನ್ನು ಬಿಡಬೇಕು, ಈ ಒಂದು ಆಯ್ಕೆ ಏನಿದೆ ಅದರಲ್ಲೇ ನೀವು ಎಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ನೀವು ಸರಿಯಾದ ದಾರಿ ಇದ್ದರೂ ಕೂಡ ತಪ್ಪಾದ ದಾರಿಯಲ್ಲಿ ನಡೆಯುವಂಥದ್ದು, ಅದರಲ್ಲೂ ಕೆಲವೊಂದು ಈ ಬಲವಂತಕ್ಕೆ ಮಾರ್ಗಸ್ನಾನ ಮಾಡುವಂಥ ಸಾಧ್ಯತೆ ಈ ದಿನ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇನ್ನು ಈ ದಿನ ನಿಮ್ಮ ಮನೆಯಲ್ಲಿ ಅಥವಾ ಕುಟುಂಬದಲ್ಲಿ ಇರುವಂತಹ ಕೆಲವೊಂದು ಸಮಸ್ಯೆಗಳ ಬಗ್ಗೆ ನಿಮ್ಮ ಹಿರಿಯರ ಜೊತೆಯಲ್ಲಿ ಮಾತಾಡುವಂಥದ್ದು, ನಿಮ್ಮ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂತಹ ಒಂದು ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಸಂಬಂಧಿಕರ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ. ವ್ಯವಹಾರ ಮಾಡುವಂತಹ ಸಂದರ್ಭದಲ್ಲಿ ತುಂಬ ಜಾಗ್ರತೆ ವಹಿಸಿ. ಅದರಲ್ಲೂ ಹಣಕಾಸಿನ ವಿಚಾರ, ವ್ಯವಹಾರ ಏನಾದರೂ ಇದ್ದರೆ ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಈ ದಿನ ಮಾಡಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನ ನಿಮಗೆ ಕೆಲವು ಸನ್ನಿವೇಶಗಳು ಒಪ್ಪಿಗೆ ಆಗಲ್ಲ, ಮನಸ್ಸಿಗೆ ಹಿತವನ್ನು ತರಲ್ಲ. ಆದರೂ ಕೂಡ ಅದರಲ್ಲಿ ಒಂದು ಶಾಂತಿ ಸಮಾಧಾನವನ್ನು ಕಂಡುಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಇನ್ನು ಈ ದಿನದಲ್ಲಿ ನಿಮ್ಮ ಶತ್ರುಗಳಿಗಾಗಲಿ, ನಿಮ್ಮಲ್ಲಿ ಪೈಪೋಟಿಯಲ್ಲಿ ನಡೀತಾ ಇರುವಂಥ ಕೆಲವೊಂದು ವರ್ಗದವರಲ್ಲಾಗಲಿ ನೀವು ಯಾವುದೇ ರೀತಿಯ ವಾದ ವಿವಾದಗಳಿಗೆ ತಲೆ ಹಾಕಬೇಡಿ. ಅಂದರೆ ಮಾತನ್ನು ಕಡಿಮೆ ಮಾಡಿ, ಕೆಲಸವನ್ನು ಜಾಸ್ತಿ ಮಾಡಿ. ನಿಮ್ಮ ಕೆಲಸ ಮಾತ್ರ ನಿಮಗೆ ಪ್ರಿಯಾರಿಟಿ ಆಗಬೇಕು. 3ನೇಯವರ ವಿಚಾರಕ್ಕೆ ತಲೆ ಹಾಕಲಿಕ್ಕೆ ಹೋಗಬೇಡಿ ಈ ದಿನದಲ್ಲಿ. ಹಾಗೆ ಮನೆಯ ಸದಸ್ಯರ ಜೊತೆಯಲ್ಲಿ ಸೌಹಾರ್ದಯುತವಾಗಿ ಮಾತಾಡುವಂಥದ್ದು ತುಂಬ ಅಗತ್ಯತೆ ಇದೆ. ಏಕೆಂದರೆ 5 ಬೆರಳುಗಳು ಕೂಡ ಒಂದು ಕೈಯಲ್ಲಿ ಸಮ ಇಲ್ಲ. ಅದೇ ರೀತಿ ಕುಟುಂಬ ಸದಸ್ಯರ ಮನಸ್ಥಿತಿಯಲ್ಲೂ ಕೂಡ ಈ ದಿನ ಸಮಾನವಾದಂತಹ ಒಂದು ಆಲೋಚನೆಗಳು ಇರಲ್ಲ. ಹಾಗಾಗಿನೇ ಸ್ವಲ್ಪ ಹೊಂದಾಣಿಕೆ ಈ ದಿನ ಬೇಕಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಅರ್ಧನಾರೀಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮೃತ್ಯುಂಜಯ ಸ್ತೋತ್ರವನ್ನು, ಮಂತ್ರವನ್ನು ಈ ದಿನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಅನಿರೀಕ್ಷಿತವಾದ ಲಾಭಗಳು ಉಂಟಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಶುಭ ಫಲಗಳೇ ಇರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಸಮಸ್ಯೆಗಳಿದ್ದರೆ, ಯಾವ ಕೆಲಸ ನಿಮಗೆ ವರ್ಕೌಟ್ ಆಗ್ತಿಲ್ಲ, ಕೆಲಸಗಳು ಯಾಕೆ ಮುಂದುವರಿತಾ ಇಲ್ಲ, ಇದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಳ್ತೀರಿ. ಜೊತೆಗೆ ಒಂದು
ಪರ್ಯಾಯ ಕ್ರಮದ ಬಗ್ಗೆ ಆಲೋಚನೆ ಮಾಡುವಂಥದ್ದು ಇದೆ. ಈ ಎಕ್ಸ್ಟೆಂಡೆಡ್ ಥಾಟ್ ಏನಿದೆ ಅದು ಬಹಳ ವಿಶೇಷವಾಗಿ ಈ ದಿನ ನಿಮಗೆ ಒಲಿದು ಬಂದಿರುವಂಥದ್ದು. ಅಂದರೆ ಸಮಸ್ಯೆ ಪರಿಹಾರ ಆಗಲಿಲ್ಲ ಅಂದರೆ ಅದನ್ನು ಬೇರೊಂದು ರೀತಿಯಲ್ಲಿ ನೋಡುವಂಥದ್ದು, ಹಾಗೆ ಅದಕ್ಕೆ ಒಂದು ಪರಿಹಾರವನ್ನು ಬೇರೆ ಒಂದು ಮಾರ್ಗದ ಮೂಲಕ ಕಂಡುಕೊಳ್ಳುವಂಥ ಒಂದು ಪ್ರಯತ್ನ ಈ ದಿನ ನಡೆಯುತ್ತೆ. ಜೊತೆಗೆ ಈ ದಿನ ಕೆಲಸದ ಹೊಣೆಗಾರಿಕೆ ಏನಿದೆ ಅದು ಸ್ವಲ್ಪ ಜಾಸ್ತಿ ಆಗುವಂಥದ್ದು. ಈ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥದ್ದು ಜಾಸ್ತಿ ಆದಾಗ ಸ್ವಲ್ಪ ಒತ್ತಡ ಇರುತ್ತೆ. ಆದರೆ ಈ ದಿನ ಎಂಥದ್ದೇ ಒತ್ತಡ ಇದ್ದರೂ ಅದನ್ನು ತುಂಬ ಖುಷಿಯಿಂದ ನಿರ್ವಹಣೆ ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಅದರಿಂದಲೇ ಹೊಸ ಹೊಸ ಅವಕಾಶಗಳನ್ನು ಈ ದಿನ ನೀವು ಆಶ್ರಯಿಸುವಂಥದ್ದು, ಬಯಸುವಂಥದ್ದು ಕೂಡ ಇದೆ. ಸಮಯಕ್ಕೆ ಸರಿಯಾಗಿ ನಿಮ್ಮ ಪ್ರತಿಕ್ರಿಯೆ ಇರುತ್ತೆ. ಏಕೆಂದರೆ ಈ ರೆಸ್ಪಾನ್ಸಿಬಿಲಿಟಿ ಬಂದಾಗ ಅದಕ್ಕೆ ಪ್ರತಿಕ್ರಿಯಿಸುವಂಥ ರೀತಿ ಏನಿದೆ ಅದು ನಿಮ್ಮ ಗೌರವವನ್ನು ಹೆಚ್ಚು ಮಾಡುತ್ತೆ. ಇನ್ನು ಕೆಲವೊಂದು ಅನಾನುಕೂಲಕರವಾದಂಥ ಸನ್ನಿವೇಶಗಳು ಕೂಡ ಈ ದಿನ ಬರುವಂಥದ್ದಿದೆ. ಎಲ್ಲವೂ ಕೂಡ ಸಿಹಿಯಾಗಿ ನಿಮಗೆ ಇರಲ್ಲ, ಕೆಲವೊಂದು ಕಹಿ ಅನುಭವಗಳು ಕೂಡ ಉಂಟಾಗುವಂಥದ್ದಿದೆ. ಆ ಸಂದರ್ಭದಲ್ಲಿ ಮಾತ್ರ ಸ್ವಲ್ಪ ತಾಳ್ಮೆಯಿಂದ ಇರಬೇಕು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಒಂದು ಹೊಣೆಗಾರಿಕೆ ಆಗಲಿ, ನಿಮ್ಮ ಒಂದು ಹೆಣಗಾಟ ಆಗಲಿ, ಇದನ್ನು ಕಡಿಮೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಏನಿದೆ ಅದು ಸೂಕ್ತವಾಗಿ ಸಂದರ್ಭೋಚಿತವಾಗಿ ಇರಬೇಕಾಗುತ್ತೆ. ಇನ್ನು ಈ ದಿನ ನಿಮ್ಮ ಆತ್ಮವಿಶ್ವಾಸ ತುಂಬ ಚೆನ್ನಾಗಿದೆ, ದೃಢ ಚಿತ್ತ ಇದೆ. ಅಂದರೆ ಗಟ್ಟಿ ಮನಸ್ಸು ಮಾಡಿ ಕೆಲಸಗಳನ್ನು ಮುಂದುವರಿಸುವಂಥದ್ದು ಇದೆ. ಹಾಗೆ ಕೆಲವೊಮ್ಮೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ತೆಗೆದುಕೊಳ್ಳುವಂಥದ್ದು ಅಥವಾ ನೀವು ತೀರ್ಮಾನ ಮಾಡಿಕೊಳ್ಳುವಂಥ ಒಂದು ಸನ್ನಿವೇಶ ಕೂಡ ಇರುತ್ತೆ. ಇದೆಲ್ಲವೂ ಕೂಡ ನಿಮ್ಮ ಮುಂದಿನ ಬೆಳವಣಿಗೆಗೆ ಬೇಕಾಗಿರುವಂಥ ಒಂದು ಕ್ರಮಗಳು. ಹಾಗೆ ಈ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೂ ಕೂಡ ಬಹಳ ಪ್ರಬುದ್ಧರಾಗಿರ್ತೀರಿ. ನಿಮ್ಮ ಮಾತು ಕೂಡ ಅಷ್ಟೇ ಸ್ಪಷ್ಟವಾಗಿರುತ್ತೆ. ಗುರಿಯನ್ನು ತಲುಪಲಿಕ್ಕೆ ಈ ದಿನ ನೀವು ಮಾಡುವಂಥ ಪ್ರಯತ್ನದಲ್ಲಿ ತುಂಬ ಯಶಸ್ಸಿದೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ದುರ್ಗಾ ಪಂಚರತ್ನ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಹಾಗೆ ಈ ದಿನ ದುರ್ಗಾದೇವಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಈ ದಿನ ಸ್ವಲ್ಪ ನಷ್ಟವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅಂದರೆ ಈ ಕೆಲಸಗಳು ಸಕಾಲಕ್ಕೆ ಆಗದೇ ಇದ್ದಾಗ ಅಥವಾ ನಿರೀಕ್ಷಿತ ರೀತಿಯಲ್ಲಿ ಅದರ ಫಲಿತಾಂಶಗಳು ನಿಮ್ಮ ಕೈಗೆ ಸಿಕ್ಕದೇ ಇದ್ದಾಗ ಈ ದಿನ ಸ್ವಲ್ಪ ಅಸಮಾಧಾನ ಉಂಟಾಗುವಂಥದ್ದು, ಹಾಗೆ ನಿಮ್ಮ ಸಮಯ ನಿಮ್ಮ ಶ್ರಮ ವ್ಯರ್ಥವಾಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ಈ ದಿನ ತಾಂತ್ರಿಕವಾಗಿ ಸ್ವಲ್ಪ ಹಿನ್ನಡೆ. ಈ ಟೆಕ್ನಾಲಜಿಯನ್ನು ಯಾರು ತುಂಬ ಡಿಪೆಂಡ್ ಆಗಿದ್ದೀರಿ, ಯಾರು ತುಂಬ ಆಶ್ರಯಿಸಿದ್ದೀರಿ ಅಂಥವ್ರಿಗೆ ಈ ದಿನ ಅಷ್ಟೊಂದು ಉತ್ತಮವಾದಂಥ ಪ್ರಗತಿ ಇರಲ್ಲ. ಅಲ್ಲಿ ನಿಮ್ಮ ಒಂದು ವ್ಯವಹಾರ ಪ್ರಜ್ಞೆ ಕೈ ಕೊಡುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳಲ್ಲಿ ಯಾವುದೇ ರೀತಿಯ ಬದಲಾವಣೆಯ ಚಿಂತನೆಯನ್ನು ಮಾಡಬೇಡಿ. ಇರುವಂಥದ್ದನ್ನೇ ಮುಂದುವರಿಸಿ. ಆ ಸ್ಟೇಟಸ್ಕೋ ಈ ದಿನ ಹಾಗೆ ಮುಂದುವರಿಲಿ. ಇನ್ನು ಕೆಲವರ ಬಗ್ಗೆಯಲ್ಲಿ ಇರುವಂಥ ಅಸಮಾಧಾನ ಏನಿದೆ ಅದನ್ನು ಮಾತಿನ ಮೂಲಕ ಹೊರ ಹಾಕುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಮಾತನ್ನು ಅಲ್ಲಿ ನಿಯಂತ್ರಣ ಮಾಡಿಕೊಳ್ಬೇಕು. ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಾರ್ದು. ಹಾಗಾಗಿ ಈ ದಿನ ಸ್ವಲ್ಪ ಕಷ್ಟ ಆದರೂ ಕೂಡ ಸಂಬಂಧಗಳನ್ನು ಉಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಅದರಲ್ಲಿ ನಿಮಗೆ ಒಂದು ರೀತಿಯಲ್ಲಿ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗುವಂಥದ್ದು ಇರುತ್ತೆ. ಇನ್ನು ಒಳ್ಳೆಯ ಕೆಲಸ ಮಾಡಬೇಕು, ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡಿಕೊಳ್ಬೇಕು ಅನ್ನುವಂಥ ವಿಚಾರ, ಅದರಲ್ಲೂ ವಿದ್ಯಾರ್ಥಿಗಳಿಗೆ ಒಂದು ಸಾಧನೆ ಮಾಡಬೇಕು ಅನ್ನುವಂಥದ್ದು ಏನು ಬಂದಿದೆ ಅದನ್ನು ನೀವು ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮಾಡಿ. ತಜ್ಞರ ಅಭಿಪ್ರಾಯವನ್ನು ಪಡ್ಕೊಳ್ಳಿ, ಅನುಭವಸ್ಥರ ಸಲಹೆಯನ್ನು ಪಡ್ಕೊಳ್ಳಿ. ಇದರಿಂದ ನಿಮಗೆ ಬಹಳ ಬೇಗ ಗುರಿ ತಲುಪಲಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ದಿನ ಯಾವುದೇ ವಿಚಾರವನ್ನು ದೀರ್ಘಕಾಲದವರೆಗೆ ಎಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಸಮಸ್ಯೆ ಬಂದಿದೆ ಅಂದರೆ ಅದಕ್ಕೆ ತಕ್ಕದಾದಂಥ ಸೂಕ್ತವಾದಂಥ ಪರಿಹಾರಗಳನ್ನು ಅಲ್ಲೇ ಕಂಡುಹಿಡಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಹೆಚ್ಚಿನ ಕೆಲಸದ ಕಾರಣದಿಂದ ನಿಮ್ಮ ಕುಟುಂಬ ಸದಸ್ಯರಿಗೆ ಕಡಿಮೆ ಸಮಯವನ್ನು ನೀಡುವಂಥ ಸಾಧ್ಯತೆ ಇದೆ. ಆದರೆ ಎಷ್ಟೇ ಸಮಯ ಕೊಟ್ಟರೂ ಕೂಡ ಒಂದು ಕ್ವಾಲಿಟಿ ಟೈಮನ್ನು ಕೊಡಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಯಾವುದೇ ರೀತಿಯ ಹೊಸ ಆಲೋಚನೆಗಳು ಬೇಡ. ಯಾವುದೇ ರೀತಿಯ ಒಂದು ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಪೂರ್ವ ಸಿದ್ಧತೆಯಿಂದ ಮುಂದುವರಿಬೇಕು. ನಿಮ್ಮ ಪ್ರಗತಿಯ ವೇಗವನ್ನು ಸ್ವಲ್ಪ ನೀವು ಕಾಯ್ದುಕೊಳ್ಬೇಕಾಗತ್ತೆ, ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಬೇಕಾಗತ್ತೆ. ಇದು ನಿಮಗೆ ಶ್ರೇಯಸ್ಸನ್ನು ತರುತ್ತೆ, ಸಮಾಧಾನ ಇರುತ್ತೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಆಂಜನೇಯ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ. ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ವಿಶೇಷವಾದಂತಹ ದಿನ. ಏನಾದರೂ ಒಂದನ್ನು ಸಾಧನೆ ಮಾಡಬೇಕು ಅಂದ್ಕೊಂಡಿರೋವಂಥವ್ರಿಗೆ ಈ ದಿನ ಅಂಥ ಕೆಲಸವನ್ನು ಸಾಧನೆ ಮಾಡಿಯೇ ತೀರ್ತೀರಿ. ಸ್ವಲ್ಪ ಹಠದ ಸ್ವಭಾವ ಇದೆ, ಸ್ವಲ್ಪ ಮಂಡುತನ ಇದೆ. ಆದರೂ ಕೂಡ ಈ ಗುರಿಯನ್ನು ತಲುಪುವಂಥ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ನಿಮ್ಮ ಒಂದು ಉತ್ತಮ ಕೆಲಸದಿಂದ, ನಿಮ್ಮ ಒಂದು ನಡತೆಯಿಂದ, ನಿಮ್ಮ ಮಾತುಗಾರಿಕೆಯಿಂದ ಈ ದಿನ ಹಿರಿಯರ ಮನಸ್ಸನ್ನು ಗೆಲ್ಲುವಂಥ ಒಂದು ಸಂದರ್ಭ ಇದೆ. ಹಾಗಾಗಿ ಅವರಿಂದ ಒಂದು ಸಹಕಾರ ಸಿಕ್ಕತ್ತೆ. ಇಲ್ಲ ನಿಮ್ಮ ಕೆಲಸ ಕಾರ್ಯಗಳಿಗೆ ಒಳ್ಳೆಯ ಶ್ಲಾಘನೆ ಕೂಡ ಸಿಕ್ಕುವಂಥದ್ದು ಈ ದಿನ ಇದೆ. ಇನ್ನು ಸಾಮಾಜಿಕ ಸಂಬಂಧಗಳು ಈ ದಿನ ತುಂಬ ಉತ್ತಮವಾಗಿರುತ್ತೆ. ಒಂದು ರಿಲೇಷನ್ಶಿಪ್ಪಲ್ಲಿ ಕೂಡ ಈ ದಿನ ನೀವು ಬಹಳ ಆಕರ್ಷಕ ವ್ಯಕ್ತಿಯಾಗಿ ಕಾಣಿಸ್ಕೊಳ್ಳುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನದ ಪ್ರಯಾಣ, ಪ್ರವಾಸ ಅಥವಾ ನಿಮ್ಮ ವ್ಯಾಪಾರ ವ್ಯವಹಾರಗಳ ಪ್ರಯತ್ನ ನಿಮಗೆ ತೃಪ್ತಿಯನ್ನು ತರುತ್ತೆ. ಹಾಗೆ ಈ ದಿನ ಹೊಸ ಸ್ನೇಹಿತರಾಗುವಂಥದ್ದು, ಅಪರಿಚಿತರು ಕೂಡ ಪರಿಚಿತರಂತೆ ವರ್ತಿಸುವಂಥದ್ದು, ಹಾಗೆ ಈ ಹಿರಿಯರ ಭೇಟಿಯಾಗಲಿ, ಹಳೆಯ ಸ್ನೇಹಿತರ ಭೇಟಿಯಾಗಲಿ, ಅವರ ಜೊತೆಯಲ್ಲಿ ನಿಮ್ಮ ಸಂವಹನ ಆಗಲಿ ನಿಮಗೆ ತುಂಬ ಸಂತೋಷವನ್ನು ತರುತ್ತೆ. ಈ ದಿನ ನಿಮ್ಮ ಕುಟುಂಬ ಸದಸ್ಯರ ಜೊತೆಯಲ್ಲಿ ಒಂದು ಪುಟ್ಟ ಪ್ರವಾಸವನ್ನು ಮಾಡುವಂಥದ್ದು, ಅಥವಾ ನಿಮಗೆ ಇಷ್ಟವಾದಂತಹ ಜಾಗ ಇರ್ಬೋದು, ಅಥವಾ ನಿಮಗೆ ಇಷ್ಟವಾದಂಥವರ ಜೊತೆಯಲ್ಲಿ ಸ್ವಲ್ಪ ಸಮಯ ಕಳೆಯುವಂಥ ಅವಕಾಶಗಳು ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಆಗ ನಿಮ್ಮ ಮನಸ್ಸಿನಲ್ಲಿರುವಂಥ ಸಮಸ್ಯೆಗಳನ್ನು ಹೇಳಿಕೊಳ್ಳುವಂಥದ್ದು, ಈ ಕಷ್ಟ ಸುಖಗಳನ್ನು ಹಂಚಿಕೊಳ್ಳುವಂಥದ್ದು ಇದೆಯಲ್ಲ, ಇದನ್ನು ನೀವು ಮಾಡಲಿಕ್ಕೆ ಒಂದು ಒಳ್ಳೆಯ ವೇದಿಕೆ ಸಿಕ್ಕುವಂಥದ್ದು, ಒಂದು ಒಳ್ಳೆಯ ಔಟ್ಲೆಟ್ ಈ ದಿನ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ಬರುವಂಥ ಅವಕಾಶಗಳನ್ನು ಸದುಪಯೋಗ ಮಾಡಿಕೊಳ್ಳಿ. ಇನ್ನು ಈ ದಿನದಲ್ಲಿ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಅಡ್ಡಿ ಆತಂಕಗಳು ಬರ್ಬೋದು, ಸಮಸ್ಯೆಗಳು ಬರ್ಬೋದು, ಸ್ಪರ್ಧೆಗಳು ಬರ್ಬೋದು, ಕಾಂಪಿಟೇಷನ್ ಅನ್ನುವಂಥದ್ದು ಇದ್ದೇ ಇರುತ್ತೆ. ಅದನ್ನು ನೀವು ಸಮಾಧಾನ ಚಿತ್ತದಿಂದಲೇ ಪರಿಹಾರ ಮಾಡಿಕೊಳ್ಬೇಕಾಗತ್ತೆ. ಎಲ್ಲೂ ಕೂಡ ಆತುರದ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಸ್ವಲ್ಪ ಸಮಾಧಾನದಿಂದ ಇರಿ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಸಂತೃಪ್ತಿಯ ದಿನ. ಗ್ರಹ ಸ್ಥಾನಗಳು ನಿಮಗೆ ಅನುಕೂಲಕರವಾಗಿರೋದ್ರಿಂದ ನಿಮ್ಮ ಇಚ್ಛೆ ನೆರವೇರುತ್ತೆ. ಆಸೆಯನ್ನು ಹೇಗೋ ಪೂರೈಸ್ಕೊಳ್ತೀರಿ. ಹಾಗೆ ಈ ದಿನದಲ್ಲಿ ಕೆಲಸ ಕಾರ್ಯಗಳಲ್ಲಿ ಅಪರಿಮಿತವಾದಂಥ ಒಂದು ಉತ್ಸಾಹ ಇದೆ. ಎನರ್ಜಿ ಲೆವೆಲ್ ತುಂಬ ಚೆನ್ನಾಗಿರುವಂಥದ್ದು. ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿದೆ. ಅದಕ್ಕಾಗಿಯೇ ಕೆಲವೊಂದು ಜವಾಬ್ದಾರಿಯುತವಾದಂತಹ ಕೆಲಸಗಳನ್ನು ನೀವೇ ಆಯ್ಕೆ ಮಾಡ್ಕೊಳ್ತೀರಿ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಚೆನ್ನಾಗಿರೋದ್ರಿಂದ ಈ ದಿನ ನಿಮ್ಮ ಪ್ರಯತ್ನದಲ್ಲೂ ಕೂಡ ಒಳ್ಳೆಯ ಫಲ ಸಿಕ್ಕತ್ತೆ. ಹಾಗೆ ಜೀವನದಲ್ಲಿ ಕೆಲವೊಂದು ಪ್ರಮುಖ ಯೋಜನೆಗಳಲ್ಲಿ ಎಷ್ಟೋ ಬಾರಿ ಸೋತ್ಬಿಟ್ಟಿದ್ದೀರಿ. ಆದರೆ ಈ ದಿನ ಆ ಸೋಲಿಗೆ ಕಾರಣ ಏನು, ಅದನ್ನು ಗೆಲ್ಲುವ ಬಗೆ ಹೇಗೆ ಅನ್ನೋಂಥದ್ರ ಬಗ್ಗೆ ಒಂದು ಧನಾತ್ಮಕ ಮಾಹಿತಿಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಯಾರೋ ಒಬ್ಬರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ. ಆ ಒಂದು ಸಮಸ್ಯೆಯ ಬಗ್ಗೆ ಕೆಲವೊಂದು ಉಪಯುಕ್ತವಾದಂಥ ಟಿಪ್ಸನ್ನು ಕೊಡುವಂಥದ್ದು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಕಾರ್ಯಶೀಲತೆ ಏನಿದೆ, ನೀವು ಮಾಡುವಂಥ ಕೆಲಸ ಕಾರ್ಯಗಳ ವೈಖರಿ ಏನಿದೆ, ಅದು 4 ಜನರಿಂದ ಗುರುತಿಸಲ್ಪಡುತ್ತೆ. ಅದಕ್ಕೆ ಒಂದು ಪ್ರಶಂಸೆ ಈ ದಿನ ಸಿಕ್ಕುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಬೇರೆಯವರು ಗಮನಿಸ್ತಾ ಇದ್ದಾರೆ ಅನ್ನುವಂಥ ವಿಚಾರ ಕೂಡ ನಿಮ್ಮ ಗಮನಕ್ಕೆ ಬರುತ್ತೆ. ಇನ್ನು ಈ ದಿನ ನಿಮ್ಮ ವಿರೋಧಿಗಳನ್ನು ಹೇಗೋ ತಣ್ಣಗಾಗಿಸ್ಬಿಡ್ತೀರಿ. ನಿಮ್ಮ ಮಾತಿನಿಂದ ಅವರನ್ನು ದೂರ ಇಡುವಂಥದ್ದು, ಅಥವಾ ನಿಮ್ಮ ಒಂದು ನಡತೆಯಿಂದಲೋ ನಿಮ್ಮ ಕಾರ್ಯದಿಂದಲೋ ಅವರನ್ನು ತಣ್ಣಗಾಗಿಸುವಂಥ ಒಂದು ಪ್ರಯತ್ನ ಕೂಡ ಈ ದಿನ ಇರುತ್ತೆ. ಆದರೆ ಮನೆಯ ಒಳಗೆ ಕೆಲವೊಂದು ಒಳ ಜಗಳಗಳು ಇರುವಂಥದ್ದು, ಭಿನ್ನಾಭಿಪ್ರಾಯಗಳು ಇರುವಂಥ ಸಂದರ್ಭ ಕೂಡ ಇರುತ್ತೆ. ಅದನ್ನು ಸ್ವಲ್ಪ ಜಾಣತನದಿಂದ ನೀವು ನಿಭಾಯಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಸಂಬಂಧಿಕರ ಜೊತೆಯಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ಇದರಿಂದ ನಿಮಗೆ ಮನಃಶಾಂತಿ ಸಿಕ್ಕತ್ತೆ. ಕೆಲವೊಂದು ಸನ್ನಿವೇಶಗಳು ನಿಮಗೆ ಇಷ್ಟ ಆಗಲ್ಲ, ಒಪ್ಪಿಗೆ ಆಗಲ್ಲ, ಆದರೂ ಕೂಡ ಅದರಲ್ಲಿ ನೀವು ಭಾಗವಹಿಸಲೇಬೇಕು. ಈ ಸ್ಲೀಪಿಂಗ್ ಪಾರ್ಟ್ನರ್ ಆಗಿ ಆದರೂ ಕೂಡ ಈ ದಿನ ನೀವು ಇರಲೇಬೇಕಾಗತ್ತೆ. ಹಾಗಾಗಿ ಮನಸ್ಸಿಗೆ ಶಾಂತಿ ಸಮಾಧಾನ ಸಿಕ್ಕುವಂಥ
ಕೆಲಸಗಳನ್ನು ಈ ದಿನ ಮಾಡಿ, ಆಧ್ಯಾತ್ಮಿಕ ಚಿಂತನೆಯನ್ನು ಮಾಡಿ, ನಿಮ್ಮ ಮನೆ ದೇವರ ದರ್ಶನವನ್ನು ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಸೂರ್ಯನಾರಾಯಣ ಸ್ವಾಮಿಯ ಆರಾಧನೆ ಮಾಡಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ನವಗ್ರಹ ದರ್ಶನ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿಯವರಿಗೆ ಈ ದಿನ ಮಧ್ಯಮದ ದಿನ, ಮಿಶ್ರ ಫಲದ ದಿನ. ನಿಮ್ಮ ಕೆಲಸ ಕಾರ್ಯಗಳನ್ನು ಪೂರೈಸಲಿಕ್ಕೆ ನಿಮ್ಮ ಸೋಮಾರಿತನವೇ ಅಡ್ಡಿಯಾಗುವಂಥದ್ದು. ಹಾಗಾಗಿ ಕೆಲಸ ಮಾಡಬೇಕು ಅನ್ನೋಂಥ ಆಸೆ ಇದೆ, ಆದರೆ ಉತ್ಸಾಹದ ಕೊರತೆ ಇದೆ. ಇನ್ನು ಈ ದಿನ ಕೆಲವರನ್ನು ತುಂಬ ನಂಬುವಂಥದ್ದಾಗಲಿ, ತುಂಬ ಆಶ್ರಯಿಸುವಂಥದ್ದನ್ನಾಗಲಿ ಮಾಡೋದ್ರಿಂದಲೇ ಸಮಸ್ಯೆಗಳು ಉಲ್ಬಣ ಆಗುವಂಥದ್ದು. ಹಾಗಾಗಿ ನಿಮ್ಮ ಕೈಲಾದಷ್ಟು, ನಿಮ್ಮ ಸಾಮರ್ಥ್ಯ ಇರುವಷ್ಟು ಕೆಲಸಗಳನ್ನು ನೀವೇ ಆಯ್ಕೆ ಮಾಡಿಕೊಳ್ಳಿ, ಅದನ್ನು ನೀವೇ ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನು ಈ ದಿನ ಯಾರನ್ನೋ ಅನುಕರಣೆ ಮಾಡಲಿಕ್ಕೆ ಹೋಗಿ ನೀವು ಸ್ವಲ್ಪ ಸಂಕಷ್ಟಕ್ಕೆ ಸಿಲುಕುವಂತಹ ಸಾಧ್ಯತೆ ಇದೆ. ಭಗವಂತ ಏನನ್ನು ಕೊಟ್ಟಿದ್ದಾನೋ ಅದನ್ನೇ ಈ ದಿನ ನೀವು ಉಪಯೋಗಿಸ್ಕೊಳ್ಬೇಕು, ಗರಿಷ್ಠವಾಗಿ ಉಪಯೋಗಿಸ್ಕೊಳ್ಬೇಕಾಗತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಅಥವಾ ಉದ್ಯೋಗವನ್ನು ಹುಡುಕ್ತಾ ಇರುವಂಥವ್ರಿಗೆ ಈ ದಿನ ಕೊಂಚ ಸಮಾಧಾನ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಭರವಸೆಯಾಗಲಿ, ನೀವು ಅಂದುಕೊಂಡಿರುವಂಥ ವಿಚಾರದಲ್ಲಾಗಲಿ ನಿಮಗೆ ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಒಂದು ಕೆಲಸವನ್ನು ಮಾಡಿದ್ರೆ ಮತ್ತೆ ಮತ್ತೆ ಅದೇ ಕೆಲಸವನ್ನು ಮಾಡುವಂಥ ಸಂದರ್ಭ ಬರಬಹುದು. ಏಕೆಂದರೆ ಈ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನ ಮಾಡಿದ ಕೆಲಸವನ್ನೇ ಮಾಡ್ತಾ ಇರಬೇಕಾಗತ್ತೆ. ಇದು ಸಮಯವನ್ನು ತುಂಬ ತೆಗೆದುಕೊಳ್ಳುವಂಥದ್ದು. ಟೈಮ್ ಈಸ್ ಮನಿ ಅನ್ನುವಂಥದ್ದು ಈ ದಿನ ನಿಮಗೆ ಅರ್ಥ ಆಗಲ್ಲ. ಹಾಗೆ ವಿದ್ಯಾರ್ಥಿಗಳ ಸಂತೋಷಕ್ಕೆ ಈ ದಿನ ಮಿತಿ ಅನ್ನುವಂಥದ್ದು ಇಲ್ಲ. ಎಲ್ಲಿ ಸಂತೋಷ ಇದೆ, ಎಲ್ಲಿ ನಗು ಇದೆ, ಅದರ ಹಿಂದೆ ಒಂದು ದುಃಖವು ಬಂದೇ ಬರುತ್ತೆ ಅನ್ನುವಂಥ ವಿಚಾರ ನಿಮ್ಮ ಮನಸ್ಸಿನಲ್ಲಿರಲಿ. ಎಲ್ಲದಕ್ಕೂ ಕೂಡ ಒಂದು ಮಿತಿ ಇರಲಿ, ಒಂದು ಚೌಕಟ್ಟಿನೊಳಗೆ ಇರಿ, ಒಳ್ಳೆಯದಾಗುತ್ತೆ. ಈ ದಿನ ಸ್ವಲ್ಪ ನಷ್ಟವನ್ನು ಅನುಭವಿಸಿದ್ರೂ ಪರವಾಗಿಲ್ಲ, ಅದು ನಿಮಗೆ ಒಳ್ಳೆಯ ಅನುಭವವನ್ನು ತಂದುಕೊಡುತ್ತೆ. ಅದನ್ನು ನೀವು ಈ ದಿನ ಸ್ವಾಗತಿಸಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಮಹಾವಿಷ್ಣುವಿನ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು 12 ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.